ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ, ಎಲ್ಲ ಪ್ರೇಕ್ಷಕರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಎಲ್ಲ ಉತ್ತಮವಾದ ವಿಚಾರಗಳನ್ನು ಒಳಗೊಂಡ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹೆಚ್ಚಿನ ರೀತಿ ಪ್ರೋತ್ಸಾಹಿಸಿ ಉತ್ತೇಜನ ಕೊಡ್ತಾ ಈ ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ನಡೀತಾ ಇದೆ. ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದಕ್ಕೆಲ್ಲ ನಿಮ್ಮ ಒಂದು ಪ್ರೋತ್ಸಾಹವೇ ಕಾರಣ ಅಂತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದೇ ರೀತಿ ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ತಮ್ಮ ಒಂದು ಪ್ರೋತ್ಸಾಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಆಶಿಸ್ತಾ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ಕಾರ. ಈ ಹಿಂದೆ ಸುಪ್ತ ಮನಸ್ಸಿನ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀರಾ. ಸುಪ್ತ ಮನಸ್ಸು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಅದರ ಬಗ್ಗೆ ಇವಾಗ ನಾವು ತಗೊಳ್ಳೋ ಆಹಾರದಿಂದ ಹಿಡಿದು ಮಾನಸಿಕವಾಗಿ ಕೂಡ ಇದರಲ್ಲಿ ಸಾಕಷ್ಟು ಪರಿಣಾಮಗಳಾಗ್ತವೆ. ಸುಪ್ತ ಮನಸ್ಸಿನಲ್ಲಿ ಯಾವ ರೀತಿ ಅದು ಬೀಜ ರೂಪದಲ್ಲಿ ಸೇರಿ ಅದು ಮೊಳಕೆ ಒಡೆದು ಬೃಹದಾಕಾರವಾಗಿ ಅದು ನಮಗೆ ಬಹಳ ಬಾಧೆಗಳನ್ನು ಕೊಡಲಿ, ಎಲ್ಲ ವಿಚಾರಗಳು ನಮಗೆ ಬಾಧಿಸ್ಲಿಕ್ಕೆ ಶುರು ಮಾಡುತ್ತೆ. ಈ ರೀತಿ ಇರುವಾಗ ಈ ಸುಪ್ತ ಮನಸ್ಸಿನ ಇದರಿಂದ ಯಾವ ರೀತಿ ಪ್ರಭಾವಕ್ಕೊಳಗಾಗ್ತಾನೆ ವ್ಯಕ್ತಿ, ಆ ಸುಪ್ತ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅದು ಸಾಕಷ್ಟು ವಿವರಣೆ ಕೊಟ್ಟಿದ್ದೀರ ತಾವು. ಆದರೂ ಕೂಡ ಇದರಲ್ಲಿ ತಿಳ್ಕೊಂಡಷ್ಟು ಕೂಡ ವಿಚಾರ ಇನ್ನೂ ಗಹನವಾದಂಥ ವಿಚಾರ ಇದು. ಬಹಳ ಅದು ತಿಳ್ಕೊಂಡಷ್ಟು ಇನ್ನೂ ಕಡಿಮೆನೇ ಅನ್ನೋ ರೀತಿ ಭಾಸ ಆಗುತ್ತೆ. ಮತ್ತಷ್ಟು ಮನನ ಮಾಡಿಕೊಳ್ಳೋ ಅಂಥ ಅಗತ್ಯ ನಮಗೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೀಗೆ ವಿಚಾರ ಮಾಡ್ತಾ ಈ ಕಾಯಿಲೆಗಳ ಬಗ್ಗೆನೂ ಸಾಕಷ್ಟು ವಿಚಾರ ಮಾಡಿದ್ವಿ. ಕಾಯಿಲೆ ಹೇಗೆ ಬರುತ್ತೆ, ಅದರ ಮೂಲ ಕಾರಣ ಏನಿರ್ಬೋದು, ದೈಹಿಕವಾಗಿ ಬರಬೇಕಾದ್ರೆ ಅದರ ಹಿನ್ನೆಲೆ ಏನಿದೆ, ಅದು ದೈಹಿಕವಾಗಿ ನೇರವಾಗಿ ಕಾಯಿಲೆ ಉಂಟಾಗ್ತಾ ಇದೆಯಾ ಅಥವಾ ಅದರ ಹಿಂದೆ ಮಾನಸಿಕವಾಗಿ ಏನಾದರೂ ಅದರಿಂದ ಪರಿಣಾಮಗಳು ಇದರ ಕಾರಣಗಳು ಇರ್ಬೋದಾ, ಸೂಕ್ತ ಮನಸ್ಸು ಕಾರಣ ಇದೆಯಾ, ಮತ್ತೆ ನಮ್ಮ ಆಲೋಚನೆಗಳು, ಅದೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಆಳವಾಗಿ ಚಿಂತನೆ ಮಾಡಿದ್ದೀವಿ. ಹೌದು. ಅದು ಎಷ್ಟು ಆಳವಾಗಿ ಚಿಂತನೆ ಮಾಡಿದ್ರು ಅದ್ರ ವಿಷಯಗಳು ಇನ್ನೂ ವಿಸ್ತಾರವಾಗ್ತಾನೆ ಹೋಗುತ್ತೆ. ಮನಸ್ಸು ಅನ್ನೋದೇ ಹಾಗೆ, ಇದು ಒಂದು ರೀತಿ ಸಮುದ್ರ ಇದ್ದ ಹಾಗೆ. ಸಮುದ್ರನೇ ನಾವು ಎಷ್ಟು ಬೊಕ್ಸನಲ್ಲಿ ಬಾಚ್ಕೊಂಡ್ರು ಕೂಡ ಅದು ಕೈನಲ್ಲಿ ನಿಲ್ಲೋದಿಲ್ಲ. ಹೌದು. ಹಾಗಾಗಿ ಎಷ್ಟು ಪ್ರಾಪ್ತಿಯಾಗುತ್ತೋ ಅಷ್ಟೇ ಮತ್ತೆ ಬಾಚ್ತಾ ಇರಬೇಕು. ಹೌದು. ಹಾಗೆ ನಾವು ಈ ವಿಷಯವನ್ನ ಮತ್ತೆ ಚಿಂತನೆ ಮಾಡ್ತಾ ಅದರ ಇನ್ನೂ ಆಳವಾಗಿ ಏನಾದ್ರೂ ತಿಳ್ಕೊಳ್ಳೋಕೆ ಸಾಧ್ಯ ಇದೆಯಾ ಏನು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಿ. ಹೌದು. ಜಗನ್ಮಾತೆ ಕೃಪೆಯಿಂದ, ಸದ್ಗುರುಗಳ ಒಂದು ಕೃಪೆಯಿಂದ ಏನು ನಮಗೆ ಆ ಗುರು ಪರಂಪರೆಯಿಂದ ಸಿಕ್ಕಿದೆಯೋ ಆ ವಿಚಾರಗಳನ್ನು ಪ್ರೇಕ್ಷಕರ ಮುಂದೆ ನಾವು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಖಂಡಿತ. ಅದರಿಂದ ಏನಾದರೂ ಪ್ರೇಕ್ಷಕರಿಗೆ, ಏನಾದರೂ ವೀಕ್ಷಕರಿಗೆ ಏನಾದರೂ ಅದರಿಂದ ಉಪಯೋಗ ಆಯಿತು ಅಂದರೆ ನಮ್ಮ ಜೀವನ ಸಾರ್ಥಕ ಅಂತ ತಿಳ್ಕೊಳ್ಳೋಣ. ಈ ಪ್ರಯತ್ನಕ್ಕೂ ಕೂಡ ದೈವ ಪ್ರೇರಣೆಯೇ ಕಾರಣ ಇರಬಹುದು. ಹಾಗಾಗಿ ನಾವೆಲ್ಲ ನಿಮಿತ್ತ ಮಾತ್ರರಾಗಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರೇರಕೆಯ ಶಕ್ತಿ ಆ ಒಂದು ನಿಯಾಮಕನದೇ. ಹೌದು. ಹೀಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅನ್ನೋದು ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಚಾರ ಮಾಡಿದ್ದೀವಿ. ಹೀಗೆ ಏನು ಹೇಳುತ್ತಂದರೆ, ಜಾಗೃತ ಮನಸ್ಸು ಅಂತ ನಾವು ಇಲ್ಲಿ ತಗೊಂಡಾಗ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ತಗೊಂಡಾಗ
ಅದು ನಾವು ಉಪಯೋಗಿಸ್ತಾ ಇರೋವಂಥದ್ದು ಕೇವಲ 5% ಮಾತ್ರ. ಹೌದು. ಇನ್ನು 95 ಭಾಗ ಈ ಐಸ್ ಗಡ್ಡೆ ನೋಡಿ, 5 ಭಾಗ ತೇಲ್ತಾ ಇದೆ, 95 ಭಾಗ ಒಳಗಡೆ ಇದೆ. ಒಳಗಡೆ ಏನಿದೆ ಅನ್ನೋದು ನಮಗೆ ಅರಿವೇ ಇರಲ್ಲ. ಅದು ಹೇಗೆ ಅಂದರೆ ಮೇಲ್ಮಟ್ಟದಲ್ಲೇ ಇದ್ದೀವಿ. ಮೇಲ್ಮಟ್ಟದಲ್ಲೇ ಆಹಾರ, ನಿದ್ರಾ, ಭಯ, ಮೈಥುನ, ಇಷ್ಟಕ್ಕೆ ಸೀಮಿತವಾಗಿ ಬದುಕ್ತಾ ಇದ್ದೀವಿ. ಆಹಾರಕ್ಕೋಸ್ಕರ ಸಂಪಾದನೆ ಮಾಡೋದು, ಭಯ, ಸಾವಿನ ಬಗ್ಗೆ ಭಯ, ನಂತರ ಕಾಮನೆಗಳು, ನಿದ್ರೆ, ಮೈಥುನ. ಈ ಪ್ರಾಣಿ ವರ್ಗಕ್ಕೂ ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರಾಣಿಗಳು ಅದೇ ರೀತಿ ಬದುಕ್ತಾ ಇರೋದು. ಆಹಾರ, ನಿದ್ರಾ, ಭಯ, ಮೈಥುನ ಅಷ್ಟೇ. ಅದಕ್ಕೂ ನಡೀತಾ ಇರೋದು ಹಾಗೇನೆ, ಮನುಷ್ಯನಿಗೂ ಹಾಗೇನೆ. ಆದರೆ ಮನುಷ್ಯನಿಗೆ ಬಹಳ ಆಳವಾದಂಥ ಆನಂದಿತ ಚೈತನ್ಯವನ್ನು ಒಳಗಡೆ ಇಟ್ಟು ಭಗವಂತ ಕಳಿಸ್ಕೊಟ್ಟಿದ್ದಾನೆ ಈ ಭೂಮಿಗೆ. ಅದನ್ನು ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಒಮ್ಮೆ ಒಂದು ಚುನಾವಣೆ ನಡೀತಾ ಇತ್ತಂತೆ. ಆ ಚುನಾವಣೆ ಬಂತು ಅಂದರೆ ಸಾಮಾನ್ಯವಾಗಿ ಟೋಪಿಗಳು ಸಾಕಷ್ಟು ಸೇಲ್ ಆಗ್ತವೆ ಅಲ್ವಾ? ಹೌದು, ಟೋಪಿ ಹಾಕ್ಲಿಕ್ಕೆ. ಹೀಗೆ ಒಬ್ಬ ಟೋಪಿ ಮಾರುವನು ಎಲ್ಲ ಟೋಪಿಗಳೆಲ್ಲ ಮಾರ್ದ, ಒಳ್ಳೆ ವ್ಯಾಪಾರ ಆಯಿತು. ಇನ್ನೊಂದು ಸ್ವಲ್ಪ ಟೋಪಿ ಉಳಿದಿತ್ತು, ಪೇಟೆಗೆ ಹೋಗಿ ಮಾರ್ಕೊಂಬರೋದು. ಪೇಟೆಗೆ ಹೋಗಿ ಅದನ್ನೆಲ್ಲ ಮಾರ್ಕೊಂಡು ಸುಸ್ತಾಯಿತು. ದಾರಿ ಮಧ್ಯದಲ್ಲಿ ಚಂದದಲ್ಲಿ ಇರುವಂಥ ಒಂದು ಮರ ಸಿಕ್ತು. ಒಳ್ಳೆ ವಿಶಾಲವಾದ ಮರ. ವಿಶಾಲವಾದ ಮರ, ಒಳ್ಳೆ ನೆರಳಿತ್ತು. ಅಲ್ಲಿ ಬಂದು ದಣಿವಾರಿಸ್ಕೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ಒಂದು ಸಣ್ಣ ನಿದ್ರೆಗೆ ಜಾರ್ದ. ಈಗ ಇಂಥ ಸಂದರ್ಭದಲ್ಲಿ ನಿದ್ರೆಯಿಂದ ಎಚ್ಚೆತ್ತಾಗ ಅವನಿಗೆ ಅವನ ಟೋಪಿಗಳು ಕಾಣ್ತಾ ಇಲ್ಲ. ಎಲ್ಲೋಯ್ತಪ್ಪ ಟೋಪಿಗಳು ಅಂತ ಹೇಳ್ಬಿಟ್ಟು ಹಂಗೆ ಮರದ ಮೇಲೆ ನೋಡ್ತಾನೆ, ಲೈನಾಗಿ ಕೋತಿಗಳೆಲ್ಲ ಟೋಪಿ ಹಾಕೊಂಡು ಲೈನಾಗಿ ಟೋಪಿಗಳೆಲ್ಲ ಹಾಕೊಂಡು ಕೂತಿದ್ವು. ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಅವನು ಖುಷಿ ಪಡ್ತಾನೆ. ಆ ನಂತರ ಸಂತೋಷಪಟ್ಟು ಆನಂತರ ಅವನಂತರ ಒಂದು ಟೋಪಿ ಇತ್ತು. ಆ ಟೋಪಿನ ತೆಗೆದು ಅಬ್ರಕಬ್ರಬ್ರ ಗಿಲಿ ಗಿಲಿ ಹಾಕ್ ಅಂತ ಹೇಳ್ಬಿಟ್ಟು ಆ ಟೋಪಿನ ಕೆಳಗಡೆ ಹಾಕ್ತಾನೆ. ಯಾಕಂದ್ರೆ ಕೋತಿಗಳ ಮನಸ್ಥಿತಿ ಗೊತ್ತವನು. ಅವನ ಟೋಪಿ ಕಿತ್ತಾಕಿದ ತಕ್ಷಣ ಆ ಕೋತಿಗಳೆಲ್ಲ ಟೋಪಿ ಕಿತ್ತಾಕೋದು ಕೆಳಗಡೆ. ಆಮೇಲೆ ಅವನ ಬ್ಯಾಗಲ್ಲಿ ಇಟ್ಕೊಂಡು ಸೀದಾ ಮನೆಗೆ ಬಂದ. ಮಾರನೇ ದಿವಸ ಹೋಗ್ಬೇಕು ವ್ಯಾಪಾರಕ್ಕೆ. ಅವನಿಗೇನೋ ಮೈಯಲ್ಲಿ ಹುಷಾರಿಲ್ಲದೆ ಮಲ್ಕೊಂಡ್ಬಿಡ್ತಾನೆ. ಅವನ ಮಗನಿಗೆ, ನೋಡಪ್ಪ ನೀನೇ ಹೋಗಿ ಮಾರ್ಕೊಂಬ, ಇಂಥ ಸಮಯ ಬಿಟ್ಟರೆ ಸಿಗಲ್ಲ, ಚುನಾವಣೆ ಸಂದರ್ಭ, ಈ ಸಮಯದಲ್ಲ ನಾವು ದುಡ್ಡು ಮಾಡಬೇಕು, ಹಾಗಾಗಿ ಹೋಗು ಮಾರ್ಕೊಂಡು ಬಾ. ಬರ್ತಾ ಅಲ್ಲಿ ಒಂದು ಕಡೆ ಕೋತಿಗಳ ಒಂದು ಗ್ರೂಪ್ ಇರುತ್ತೆ, ವಿಶ್ರಾಂತಿ ತಗೊಳ್ಳೋದಾದ್ರೆ ಮಲ್ಕೋ, ಅಲ್ಲಿ ಇದ್ದಿದ್ದೆ ಒಂದು ಮರ, ಅದಕ್ಕೋಸ್ಕರ ಆ ಟೋಪಿಗಳೆಲ್ಲ ತೊಗೊಂಡೋಗ್ಬಿಡ್ತವೆ. ನಾನೊಂದು ಉಪಾಯವನ್ನು ಹೇಳ್ತೀನಿ, ಆ ಉಪಾಯವನ್ನು ಬಳಸೋ, ಆ ಕೋತಿಗಳೆಲ್ಲ ನಿನ್ನ ಜೊತೆಲೆ ಸ್ಪಂದಿಸ್ತವೆ, ಮತ್ತೆ ಆ ಟೋಪಿಗಳೆಲ್ಲ ಎತ್ಕೊಂಡ್ಬರ್ಬೋದು ಅಂತ. ಸರಿ, ಇವನು ಹೋದ, ಒಂದಷ್ಟು ಮಾರ್ಕೊಂಡ, ಒಂದಷ್ಟು ಟೋಪಿಗಳು ಉಳಿದಿತ್ತು. ಬಂದ ಯಥಾ ಪ್ರಕಾರ ಆ ಮರದ ಹತ್ರ ಬಂದು ವಿಶ್ರಾಂತಿ ತಗೊಂಡು ಅಲ್ಲೇ ಊಟ ಮಾಡಿ ಸಣ್ಣ ನಿದ್ರೆ ಹೊಡೆದ. ಅವನು ಕಣ್ಣು ಬಿಟ್ಟಿದ ತಕ್ಷಣ ಮತ್ತೆ ಅವ್ರಪ್ಪ ಹೇಳ್ದ ಹಾಗೆ ಟೋಪಿಗಳೆಲ್ಲ ಕೋತಿಗಳು ಹಾಕೊಂಡು ಕೂತಿದ್ದಾವೆ ಎಲ್ಲ. ಹೇಳ್ತು ತುಂಬ ಸುಂದರವಾಗಿ ಕಾಣ್ತಾ ಇರ್ತೈತೆ ಅದು. ಸರಿ, ಇವನು ಸಂತೋಷ ಪಟ್ಟ ನೋಡ್ಬಿಟ್ಟು, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಟೋಪಿಗಳು ಹಾಕ್ಕೊಂಡು ಅಂತ ಹೇಳ್ಬಿಟ್ಟು. ಆ ನಂತರ ಅವನು ಅಬ್ರಕದಬ್ರ ಗಿಲಿ ಗಿಲಿ ಅಕ್ ಅಂತೇಳ್ಬಿಟ್ಟು ಆ ಟೋಪಿನ ಹಿಂಗೆ ಸುಮ್ಮನೆ ಎಸ್ದ. ಸರಿ, ಅಲ್ಲಿ ಒಂದು ಕೋತಿಗೆ ಒಂದು ಟೋಪಿ ಶಾರ್ಟೇಜ್ ಇತ್ತು, ಅದು ತಗೊಂಡೋಗ್ಬಿಡ್ತು. ಅದು ತಗೊಂಡೋಗ್ಬಿಟ್ಟು ಹಾಕ್ಕೊಂಡು ಯಾವುದು ಕೆಳಗೆ ಹಾಕಲಿಲ್ಲ. ಮನುಷ್ಯ ಪದೇ ಪದೇ ತಪ್ಪನ್ನ ಮಾಡ್ಬೋದು.
ಪ್ರಾಣಿಗಳು ಮಾಡೋದಿಲ್ಲ. ನಾವು ಪ್ರಾಣಿಗಳು ನಾವು ಮಾಡೋದಿಲ್ಲ. ಹ್ಮ್ ನೀವು ಮಾನವರು ಹ್ಮ್ ಮರದಿಂದ ಪತನವಾದವರು. ಆ ಕೋತಿ ಹೇಳುತ್ತಂತೆ, ಹಾ ಮಂಗನಿಂದ ಮಾನವ ವಿಕಾಸ ಆಗಿದ್ದಲ್ಲ, ಹ್ಮ್ ನೀವು ಮಾನವರು ಹ್ಮ್ ಮರದಿಂದ ಪತನವಾದವರು. ಹ್ಮ್ ಹಾಗಾಗಿ ನಿಮ್ಮಲ್ಲಿ ಸಂತೋಷ ಇಲ್ಲ, ನಗು ಇಲ್ಲ, ಖುಷಿ ಇಲ್ಲ, ಹಾ ಏನೂ ಇಲ್ಲ. ಹಾ ನಿಮ್ಮಷ್ಟು ತಪ್ಪುಗಳನ್ನು ಪದೇ ಪದೇ ನಾವು ಮಾಡುವುದಿಲ್ಲ ಅಂತ ಹೇಳ್ಬಿಟ್ಟು ಕೋತಿ ಹೇಳ್ತಂತೆ. ಎಂತ ಒಂದು ಪಾಠ ಅಲ್ವಾ? ಹಾ ಹೀಗೆ ನಾವು ಒಂದು ನಾಯನ್ನ ನೋಡ್ತಂದ್ರೆ ಅದು ಪರಿಪೂರ್ಣವಾಗಿ ನಾಯಿ ಆಗಿರುತ್ತೆ. ಹಾ ಒಂದು ಕೋತಿಯನ್ನು ನೋಡಿದ್ರೆ ಅದು ಪರಿಪೂರ್ಣವಾಗಿ ಕೋತಿ ಆಗಿರುತ್ತೆ. ಹಾ ಒಂದು ಸಿಂಹವನ್ನು ನೋಡಿದ್ರೆ ಒಂದು ಪರಿಪೂರ್ಣವಾದ ಸಿಂಹ ಆಗಿರುತ್ತೆ. ಮನುಷ್ಯ ಮಾತ್ರ ವಿಕಾಸ ಆಗಿಲ್ಲ. ಅವನ ಸಬ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ತಾ ಇರೋದು 2-3% ಅಷ್ಟೇ. ಅವನ ಮನಸ್ಸನ್ನು ಉಪಯೋಗಿಸ್ತಾ ಇರೋದು ಕೇವಲ 2-3%. ಊಟ ಮಾಡು, ನಿದ್ರೆ ಮಾಡು, ಮೈಥುನದಲ್ಲಿ ತೊಡಗಿಸ್ಕೊ, ಭಯ ಪಡು, ಇಷ್ಟು ಬಿಟ್ಟರೆ ಇನ್ನೇನು ಸಾಧನೆ ಮಾಡಿದ್ದೇನೂ ಇಲ್ಲ. ಹುಟ್ತಾನೆ, ಸಾಯ್ತಾನೆ, ಇದಕ್ಕಿಂತ ಮಿಗಿಲಾದ ಏನಿದೆ? ಹೀಗೆ ಇದು ಸಾಮಾನ್ಯರ ವಿಷಯ ಆಯ್ತು. ಹೌದು, ಕೆಲವು ಸಾಕಷ್ಟು ಜನ ಇದ್ರ ಬಗ್ಗೆ ಸಾಧನೆ ಮಾಡಿದವರು ಇದ್ದಾರೆ, ಬಹಳ ಮಂದಿ ಇದ್ದಾರೆ. ಇದು ಸಾಮಾನ್ಯರ ಒಂದು ಪರಿಸ್ಥಿತಿಯಲ್ಲಿ ಸಾಮಾನ್ಯರು ಅಂತ ತಗೊಂಡಾಗ ಉನ್ನತ ಮನಸ್ಸಿನಲ್ಲಿರುವಂತ ಜನ ಕೇವಲ 1%, 5%ಕ್ಕಿಂತ ಕಡಿಮೆ ಉಪಯೋಗಿಸ್ತಾ ಇರುವಂತವರು 99% ಜನ ಅದೇ ಅವರೇ ಆಗಿರ್ತಾರೆ, ನಾವೇ ಆಗಿರ್ತೀವಿ. ನಾವು ಆ ಮನಸ್ಸಿನ ಒಳಗಡೆ ಏನಿದೆ ಅಂತ ಇಣಿಕೆ ನೋಡಬೇಕು. ಒಳಗಡೆ ನೋಡಿದಾಗ ನಾವೊಂದು ಜಾತ್ರೆಯಲ್ಲಿ ಸಿಗಾಕೊಂಡಾಗ ಎಡಗಡೆಯಿಂದ ಜನ ತಳ್ತಾರೆ, ಬಲಗಡೆಯಿಂದ ತಳ್ತಾರೆ, ಹಿಂದೆಗಡೆಯಿಂದ ತಳ್ತಾರೆ, ಮುಂದೆಗಡೆಯಿಂದ ತಳ್ತಾರೆ. ನಮ್ಮ ನಿಯಂತ್ರಣದಲ್ಲಿ ಯಾವುದೂ ಇರೋದೇ ಇಲ್ಲ. ಒಂದು ಕೋಪದ ಬಗ್ಗೆ ನಿಯಂತ್ರಣ ಇಲ್ಲ, ಭಯದ ಬಗ್ಗೆ ನಿಯಂತ್ರಣ ಇಲ್ಲ, ದ್ವೇಷದ ಬಗ್ಗೆ ನಿಯಂತ್ರಣ ಇಲ್ಲ, ಅಸಹ್ಯದ ಬಗ್ಗೆ ನಿಯಂತ್ರಣ ಇಲ್ಲ, ಸೇಡಿನ ಬಗ್ಗೆ ನಿಯಂತ್ರಣ ಇಲ್ಲ, ನಿಂದನೆ ಬಗ್ಗೆ ನಿಯಂತ್ರಣ ಇಲ್ಲ, ಕೆಡಕು ಬಗ್ಗೆ ನಿಯಂತ್ರಣ ಇಲ್ಲ, ವಿಶ್ವಾಸ ದ್ರೋಹ ಇದ್ರ ಮೇಲೆ ನಿಯಂತ್ರಣ ಇಲ್ಲ. ಜಂಬ ಪಡ್ತೀವಿ, ಅನೇಕ ಅಭ್ಯಾಸಗಳನ್ನು ರೂಪಿಸ್ಕೊಂಡಿರ್ತೀವಿ, ದುರಭ್ಯಾಸಗಳನ್ನ ದುರಾಸೆ ಪಡ್ತೀವಿ, ಸ್ವಪ್ರತಿಷ್ಠೆಗಳನ್ನು ತೋರಿಸ್ತೀವಿ, ಹಿತಾಸಕ್ತಿಯನ್ನು ತೋರಿಸ್ತೀವಿ. ಋಣಾತ್ಮಕವಾದಂಥ ಚಿತ್ರಗಳೇ ಒಳಗಡೆ ತುಂಬಿದ್ದಾವೆ. ಲೈಂಗಿಕ ಪ್ರಚೋದನೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಒಳಗಡೆ ಎಷ್ಟೊಂದು ವಿಷಯಗಳು ಒಳಗಡೆ ಹೋಗ್ತಾ ಇದ್ದಾವೆ. ಅದು ಯಾವ ವಿಷಯ ಒಳಗಡೆ ಹೋಗ್ಬೇಕು, ಯಾವ ವಿಷಯ ಹೊರಗಡೆ ಬರಬೇಕು, ನನ್ನೊಳಗಡೆ ನಾನಿಲ್ಲ. ಈ ವಿಷಯಗಳೇ ತುಂಬಿಕೊಂಡಿವೆ. ಈಗ ನಾನೊಂದು ಮನೆ ಕಟ್ಸಿರ್ತೀನಿ, ಸುಂದರವಾದ ಮನೆ ಕಟ್ಸಿರ್ತೀನಿ. ಆ ಮನೇಲಿ ನಾನಿಲ್ಲ, ಹೊರಗಡೆ ಹೋಗಿ ಎಲ್ಲೋ ಒಂದು ಕಡೆ ಮಲಗಿರ್ತೀನಿ. ಅದೇ ರೀತಿ ಇದಲ್ಲ. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇವೆಲ್ಲ ಇದಾವಲ್ಲ, ಇವು ನಮ್ಮನ್ನು ಆಳ್ತಾ ಇದ್ದಾವೆ. ಕೋಪ ನನ್ನನ್ನು ಆಳ್ತಾ ಇದೆ, ಭಯ ನನ್ನನ್ನು ಆಳ್ತಾ ಇದೆ, ದ್ವೇಷ ನನ್ನನ್ನು ಆಳ್ತಾ ಇದೆ, ಅಸಹ್ಯ ನನ್ನನ್ನು ಆಳ್ತಾ ಇದೆ. ಯಾವುದ್ರ ಬಗ್ಗೆ ನನ್ನ ನಿಯಂತ್ರಣ ಇಲ್ಲ ನೋಡಿ. ಹೌದು. ಹಾಗಾಗಿ ಈ ಸಾಧನೆ ಅಂತಂದರೆ ಏನು ಅಂತ ನಾವು ಒಳಗಡೆ ಯೋಚನೆ ಮಾಡಿದಾಗ ಮನುಷ್ಯ ಕೇವಲ 5% ಅಷ್ಟೇ ವಿಕಾಸ ಆಗಿದ್ದಾನೆ. ಇನ್ನೊಂದು 95% ಅದನ್ನು ವಿಕಾಸ ಆಗಬೇಕು. ಒಂದು ಹಳ್ಳಿಯಲ್ಲೋ ಒಂದು ನಗರದಲ್ಲೋ ಒಂದು ಸುಂದರವಾದ ಮನೆ ಕಟ್ಟಿಸಿ ಅದಕ್ಕೆ ಬಾಗಿಲು ಕಿಟಕಿ ಎಲ್ಲ ಏನು ಇಲ್ದೇನೆ ಬಿಟ್ಟರೆ ಏನಾಗ್ಬೋದು? ಮನೆಯೆಲ್ಲ ಧೂಳು ತುಂಬ್ಕೊಳ್ಬೋದು, ಪಕ್ಷಿಗಳು ಪ್ರಾಣಿಗಳು ಎಲ್ಲ ಒಳಗಡೆ ಸೇರ್ಕೊಳ್ಬೋದು ಬಂದು. ಪಕ್ಷಿಗಳು ಪ್ರಾಣಿಗಳು ಅಷ್ಟೇ ಅಲ್ಲ, ಮನುಷ್ಯರು ಹೋಗ್ತಾರೆ ಅಲ್ಲಿ ಸ್ಪೀಟ್ ಆಡ್ತಾರೆ, ಮಾಡಬಾರದು ಕೆಲಸ ಮಾಡ್ತಾರೆ, ಕುಡಿಯೋದು ಇದೆಲ್ಲ ಮಾಡ್ತಾರೆ. ಅವ್ರು ಯಾರಿಗೆ ಜನ ಇಲ್ಲದೆ ಇದ್ದಾಗ ಯಾವುದೋ ಒಂದು ಪ್ರಾಣಿಗಳೆಲ್ಲ ಬಂದು ಸೇರ್ಕೊಳ್ತವೆ. ಯಾವ್ದು ಕೃಷಿ ಮಾಡಬೇಕು ಅದನ್ನು ಮಾಡದೆ ಆ ಹೊಲವನ್ನು ಅಥವಾ ಒಂದು ತೋಟವನ್ನು ಒಬ್ಬ ರೈತ ಹಾಗೆ ಬಿಟ್ಬಿಟ್ರೆ ಹೇಗಿರುತ್ತೆ? ಕಳೆ ಗಿಡಗಳು ಬೆಳೆಯುತ್ತೆ, ಮುಳ್ಳಿನ ಗಿಡಗಳು ಬೆಳೆಯುತ್ತೆ. ಉಪಯೋಗಕ್ಕೆ ಬಾರದಂತ ವಿಷಯಗಳೇ ಅಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ ಅಲ್ವಾ?
ಆ ಮನುಷ್ಯನಿಗೆ ಸುಖ ಶಾಂತಿ ನೆಮ್ಮದಿ ಬೇಕಾಗಿರುವಂಥದ್ದು. ಆ ಸುಖ ಶಾಂತಿ ನೆಮ್ಮದಿನ ತನ್ನ ಮನೆಯಲ್ಲಲ್ಲದೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಎಲ್ಲೋ ಅದಕ್ಕೋಸ್ಕರ ಒಂದು ಸ್ಟೇ ಹೋಮ್ಗೆ ಹೋಗ್ತಾರೆ, ಅಲ್ಲೇನೋ ಖುಷಿ ಸಿಗುತ್ತೆ, ಸಂತೋಷ ಸಿಗುತ್ತೆ ಅಂತ ಹೋಗ್ತಾರೆ. ಒಂದು ಪರಿಸರ ಬದಲಾವಣೆ ಆಗುತ್ತಷ್ಟೇ ವಿನ ಮನಸ್ಸಿನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ನನ್ನೊಳಗಡೆ ಏನು ನಡೀತಾ ಇದೆ ಅನ್ನೋದು ನಾನು ನೋಡ್ತಾ ಇಲ್ಲ. ಕ್ಷಣಕ್ಕೂ ಕೋಪ ಬರುತ್ತೆ. ಬದಲಾವಣೆಯನ್ನ ಹೊರಗಡೆನೆ ನೋಡ್ತಾ ಇದ್ದಾನೆ ವಿನ ಒಳಗಡೆ ಬದಲಾವಣೆ ಆಗೋದಕ್ಕೆ ಪ್ರಯತ್ನ ಮಾಡ್ತಿಲ್ಲ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ನನಗೆ ಯಾರೋ ಕೋಪ ಬರೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂತೀವಿ. ನನಗೆ ಮನೆಗೆ ಹೋದ್ರೆ ಸಾಕು ನನ್ನ ಹೆಂಡತಿ ಕೋಪ ಬರೆಸ್ತಾಳೆ, ನಾನು ಮನೆಗೆ ಹೋದ್ರೆ ಸಾಕು ನನ್ನ ಮಕ್ಕಳಿಗೆ ನನಗೆ ಕೋಪ ಬರೆಸ್ತಾರೆ, ನನ್ನ ಒಂದು ಕಚೇರಿಗೆ ಹೋದ್ರೆ ಸಾಕು ಅಲ್ಲಿರೋಂಥ ಜನ ನನ್ನನ್ನು ಕೋಪ ಬರೆಸ್ತಾರೆ. ಅವರು ಕೋಪ ಬರ್ತಾ ಇರೋದು ಎಲ್ಲಿಂದ? ಕೋಪ ಬರ್ತಾ ಇರೋದು ನನ್ನೊಳಗಡೆಯಿಂದ ಅಲ್ವಾ? ಅದು ಸಂಸ್ಕಾರ ಅಲ್ಲಿದೆ. ನನ್ನ ಮನಸ್ಸಿನ ಆಳದಲ್ಲಿ ಅನೇಕ ಜನ್ಮಗಳಿಂದ ಅದು ಸಂಗ್ರಹ ಆಗಿರುವಂಥದ್ದು. ನಾನು ಶಾಂತವಾಗಿರ್ಬೇಕು ಅಂತ ಬಯಸಿದ್ರು ನನ್ನೊಳಗಡೆ ಇದನ್ನು ಬಿಟ್ಕೊಂಡ್ಬಿಟ್ಟಿದ್ದೀನಲ್ಲ, ಹೌದು, ಅದು ಬೆಳೆದ್ಬಿಟ್ಟಿದೆಯಲ್ವಾ. ಏಕಾಏಕಿ ಈಗ ನಾನು ಒಂದು ತೋಟವನ್ನು ನಾನು ರಿಪೇರಿ ಮಾಡ್ತೀನಿ ಅಂತ ಹೋದರೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಈ ಸಾಧನೆ ಮೂಲಕ ಇದೆಲ್ಲ ವಾಸನೆಗಳು, ಈ ವಾಸನೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಅವೇ ಹಿಂದಕ್ಕೆ ಎಳಿತಾ ಇದ್ದಾವೆ ನನ್ನನ್ನು ಮೇಲೆ ಬರೋದಕ್ಕೆ. ನಾನೇನು ಆರೋಪ ಮಾಡ್ತಾ ಇರೋದು, ನನ್ನ ಸುತ್ತಲೂ ಜನ ನನ್ನನ್ನು ಬಿಡ್ತಾ ಇಲ್ಲ. ನಾನು ವ್ಯಾಪಾರ ಮಾಡ್ಬೇಕಂತಿದ್ದೀನಿ, ನಮ್ಮ ಅಪ್ಪ ಅಮ್ಮ ಬಿಡ್ತಾ ಇಲ್ಲ. ನಾನೇನೋ ಮಾಡ್ಬೇಕಂತಿದ್ದೀನಿ, ನಮ್ಮ ಕುಟುಂಬದವ್ರು ಬಿಡ್ತಾ ಇಲ್ಲ. ನಾನೇನೋ ಮಾಡ್ಬೇಕಂತಿದ್ದೀನಿ, ನನ್ನ ಸ್ನೇಹಿತರು ಬಿಡ್ತಾ ಇಲ್ಲ. ಏನೂ ಇಲ್ಲ, ಅದ್ಯಾವುದು ನನ್ನನ್ನು ಬಾಧಿಸ್ತಾ ಇಲ್ಲ. ಹೊರಗಿನಿಂದ ನನ್ನನ್ನು ಯಾರೂ ತಡಿತಾ ಇಲ್ಲ. ಇವೇ ತಡಿತಾ ಇರೋದು, ಇವೇ ಎಳೆದು ಕೂರಿಸ್ತಾ ಇದ್ದಾವೆ. ಹಾಗಾಗಿ ಇವುಗಳ ಒಂದು ಪ್ರಭಾವಕ್ಕೆ ಒಳಗಾಗಿದ್ದೀನಿ. ಇವುಗಳು ನನ್ನನ್ನು 4 ಕಡೆಯಿಂದ ಸರಪಳಿ ಹಾಕಿ ಬಿಗಿ ಹಿಡಿದು ಎಳೆದು ಕಟ್ಟಿದ್ದಾವೆ. ಈ ಬಂಧನದಲ್ಲೇ ಇದ್ದೀವಿ. ನನಗೆ ಯಾರೋ ಒಬ್ಬರು ನನಗೆ ಕೇಡು ಉಂಟು ಮಾಡ್ತಾರೆ, ಭಯ ಅಂತೇಳಿ, ಏನೋ ನನ್ನನ್ನು ಅವರೇನೋ ಸಾಯಿಸ್ಬಿಡ್ತಾರೇನೋ, ಇವರೇನೋ ಮಾಡಿಬಿಡ್ತಾರೇನೋ ಭಯ, ನಾನು ದಿವಾಳಿ ಆಗ್ಬಿಡ್ತೀನಿ ಅನ್ನೋ ಭಯ, ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಭಯ, ನನಗೆ ಅನೇಕ ಕಾಯಿಲೆಗಳು ಬಂದ್ಬಿಡುತ್ತೇನೋ ಅನ್ನೋ ಭಯ. ಈ ಭಯ, ಈ ಕೋಪ ಎಲ್ಲ ನನ್ನೊಳಗಡೆ ಇರುವಂಥದ್ದು. ನನಗೆ ಭಯ ಪಡಿಸ್ತಾ ಇದ್ದಾರೆ ಬೇರೆಯವರು ಅಂತ ನಾನು ಅನ್ಕೊಂತೀನಿ. ನಾನು ಹೊರಗಡೆಗೆ ಆರೋಪ ಮಾಡ್ತಾ ಇದ್ದೀನಿ, ಹೊರಗಡೆ ಆರೋಪ ಮಾಡ್ತಾ ಇದ್ದೀನಿ, ಆದರೆ ನಾನು ಒಳಗೆ ನೋಡ್ತಿಲ್ಲ. ಒಳಗಡೆ ಇರೋವಂಥದ್ದು. ಈಗ ನಾನು ಕೋಪಗೊಂಡಿಲ್ಲ ಅಂದರೆ ಆ ಕೋಪದ ಅಲೆ ಬಂದಾಗ ಏನಾಗುತ್ತೆ ಅನ್ನೋದು ನೋಡಬೇಕು. ಭಯ ಬಂದಾಗ ಭಯದ ಅಲೆ ಹೇಗಿರುತ್ತೆ ಅನ್ನೋದು ನೋಡಬೇಕು. ಈಗ ಏನಾಗುತ್ತೆ ಅಂದರೆ, ಕೋಪಿಸ್ಕೊಂತೀನಿ, ಒಂದು ಶಾಂತವಾದ ಕೊಳದಲ್ಲಿ ಒಂದು ಕಲ್ಲು ಹಾಕಿದ್ರೆ ಆ ಉಂಗುರ ಆಕಾರವಾಗಿ ಅಲ್ಲಿ ಹೋಗಿ ದಡಕ್ಕೋಗಿ ಸೇರುತ್ತಲ್ಲ, ದಡಕ್ಕೋಗಿ ಆ ಅಲೆ ಬಡಿಯುತ್ತಲ್ಲ, ಹಾಗೆ ನನ್ನ ಒಳಗಡೆ ಮನಸ್ಸಿನ ಆಳದಲ್ಲಿ ಕೋಪ ಕೆರಳಿದ್ರಿಂದ ಶರೀರದವರೆಗೂ ಬಂದು ಕಂಪಿಸುತ್ತೆ. ಅದು ಅಂದರೆ ಮನಸ್ಸಿನಲ್ಲಿ ಒತ್ತಡ ಬೀಳುತ್ತೆ, ಶರೀರದಲ್ಲಿ ಕಾಯಿಲೆ ರೂಪದಲ್ಲಿ ಬರುತ್ತೆ. ತಜ್ಞರು ಏನು ಹೇಳ್ತಾರೆ ಅಂದರೆ, 75% ಮಾನಸಿಕವಾದದ್ದಂತೆ ಕಾಯಿಲೆಗಳು. ಹೌದು. ಇನ್ನು ಕೇವಲ 20 ಭಾಗ ಮಾತ್ರ ಶಾರೀರಿಕವಾದದ್ದು. ಶಾರೀರಿಕವಾಗಿ ಪರಿಣಾಮ ತೋರಿಸುತ್ತೆ ಅಷ್ಟೇ. ಶಾರೀರಿಕವಾಗಿಯೇ ಕಾಯಿಲೆಗಳು ಬರಬೇಕಂದ್ರೆ ನೇರವಾಗಿ ಬರೋದಿಲ್ಲ. ಆ ಪರಿಣಾಮ ದೇಹದ ಮೇಲೆ ಉಂಟಾಗುತ್ತೆ. ಹೀಗೆ ಒಬ್ಬ ರಷ್ಯನ್ ಮೇಧಾವಿ ಒಬ್ಬ ಕರ್ಲಿಯನ್ ಫೋಟೋಗ್ರಫಿ ಅಂತ ತೆಗಿಯಕ್ಕೆ ಶುರು ಮಾಡಿದ. ಅದರಲ್ಲಿ ಪ್ರಸಿದ್ಧಿ ಆಗ್ತಾನೆ. ಒಂದು ಸುಂದರವಾದ ಹೂವಿನ ಮಗ್ಗನ್ನ ಫೋಟೋ ತೆಗೆದ್ರೆ ಅದು ಅರಳಿರೋವಂಥ ಒಂದು ಪ್ರಭಾವಳಿಯನ್ನು ತೋರಿಸುತ್ತೆ. ಆ ಪ್ರಭಾವಳಿ
ಬೆಳಗ್ಗೆ ನೋಡ್ತು ಅಂದ್ರೆ ಅವು ಹೇಗೆ ಅರಳಿರುತ್ತೋ ಆ ಪ್ರಭಾವಳಿ ಹಾಗೆ ಇರುತ್ತದೆ. ಅಂದ್ರೆ ಮುಂದೆ ಆಗುವಂತ ಹೂವಿನ ಒಂದು ಪರಿಣಾಮ ಇವನ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇತ್ತು. ಅಂತ ಒಬ್ಬ ಮೇಧಾವಿ ಹುಟ್ಟಿದ್ದ, ಕಿರ್ಲಿಯನ್ ಅಂತ. ಸರಿ, ಆ ಮನುಷ್ಯನಲ್ಲಿ ಆರ ಎನರ್ಜಿ ಇರುತ್ತೆ, ಒಂದು ಗಿಡದಲ್ಲಿ ಆರ ಎನರ್ಜಿ ಇರುತ್ತೆ, ಪ್ರಾಣ ಇದ್ದಾಗ ಒಂದು ಪ್ರಭಾವದ ವರ್ತುಲ, ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ಅವನಿಗೆ ಕೆಲವೊಮ್ಮೆ ಕಲುಷಿತವಾಗಿದ್ದಾಗ ಅವನಿಗೆ ಇಂಥ ಕಾಯಿಲೆ ಬರ್ಬೋದು ಅಂತ ಎಚ್ಚರಿಕೆ ಕೊಡುತ್ತಂತೆ ಆ ಕ್ಯಾಮ್ರಾ. ಆ ಪ್ರಭಾವಳಿಯಲ್ಲಿ ಕಲುಷಿತವಾಗಿರುತ್ತಲ್ಲ, ಈ ಒಂದು ಚಿತ್ರ ಕಲುಷಿತವಾಗಿದೆ, ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಬರ್ಬೋದು, ಎಚ್ಚರಿಕೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಆ ಸೂಚನೆ ತೋರಿಸುತ್ತಂತೆ. ಅಂದ್ರೆ ಒಂದು 3-4 ತಿಂಗಳು ಮುಂಚೆನೆ ಈ ಕಾಯಿಲೆ ಬರ್ಬೋದು ಅನ್ನೋ ಒಂದು ಸೂಚನೆಯನ್ನ ಕೊಡುತ್ತಂತೆ. ಅಂತ ಒಂದು ವಿಷಯಗಳು ಇದ್ದಾವೆ. ನಮ್ಮ ಒಳಗಡೆ ಇವೆಲ್ಲ ಜಾಸ್ತಿ ಆದಾಗ ನಮ್ಮ ಶರೀರದಲ್ಲಿರುವಂಥ ಆರ ಎನರ್ಜಿ ಕಲುಷಿತವಾಗುತ್ತೆ. ಆ ಕಲುಷಿತವಾಗಿದ್ದಾಗ ಅನೇಕ ಕಾಯಿಲೆಗಳು ಬರುತ್ತೆ, ಅನೇಕ ರೋಗಗಳು ಬರುತ್ತೆ. ಇದನ್ನ ಒಂದು ಸಲನಾದರೂ ನನ್ನ ಮನಸ್ಸಿನ ಒಳಗೆ ಇಣುಕಿ ನೋಡಿ ಅದನ್ನು ಸರಿಪಡಿಸ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡಿದ್ರೆ ನನ್ನ ಒಂದು ಸಬ್ಕಾನ್ಷಿಯಸ್ ಮೈಂಡು ಕ್ಲೀನ್ ಆಗ್ಬೋದು. ನಾವು ಒಂದು ಡಿಗ್ರಿ ಪಾಸ್ ಮಾಡಬೇಕಾದ್ರೆ 10 ಫಸ್ಟ್ PUC ಸೆಕೆಂಡ್ PUC ಆಗಬೇಕು. ಅದರಲ್ಲಿ ಉನ್ನತ ಪದವಿ ಪಡಿಬೇಕಾದ್ರೆ ಸಾಕಷ್ಟು 20 ವರ್ಷಗಳು ಬೇಕಾಗುತ್ತೆ. 2 ವರ್ಷ SSLC ಆದ ನಂತರ 2 ವರ್ಷ ಪ್ರಿ ಯೂನಿವರ್ಸಿಟಿ ಓದಬೇಕು ಅಲ್ವಾ. 2 ವರ್ಷ ಆದ್ಮೇಲೆ 3 ವರ್ಷ ಡಿಗ್ರಿಗೋಸ್ಕರ ಓದ್ಬೇಕು, ಡಿಗ್ರಿ ಕೋರ್ಸ್ ಎಲ್ಲ ಮಾಡ್ಬೇಕಲ್ವಾ. ಅದೇ ರೀತಿ ಇದನ್ನು ಹಾಗೇನೆ, ಅದಕ್ಕಿಂತ ಹೆಚ್ಚಿನದ್ದು ಇದು. ಅದು ನನ್ನ ಜೀವನಕ್ಕೋಸ್ಕರ ನಾನು ಏನೋ ಒಂದು ಕೆಲಸ ಮಾಡೋದಕ್ಕೋಸ್ಕರ ಆ ವಿದ್ಯೆಯನ್ನು ಕಲಿತಾ ಹೋಗ್ತೀನಿ. ಆ ವಿದ್ಯೆ ಕಲ್ತ ಮೇಲೆ ಆ ಕೆಲಸ ಸಿಗುತ್ತೆ ಅನ್ನೋದು ಹೇಳಕ್ಕಾಗೋದಿಲ್ಲ. ಎಷ್ಟೋ ಜನ ಕಲ್ತಿರೋ ವಿದ್ಯೆನೇ ಒಂದು, ಮಾಡೋ ಕೆಲಸನೇ ಇನ್ನೊಂದಾಗಿರುತ್ತೆ. ಆದ್ರೆ ಇಲ್ಲಿ ನನ್ನೊಳಗಡೆ ಇರುವಂತ ಈ ಕಲ್ಮಶಗಳನ್ನು ತೆಗೆದುಹಾಕಿದಾಗ ನನ್ನೊಳಗಡೆ ಅನಂತ ಆನಂದ ಇದೆ, ಅನಂತ ಮೌನ, ಅನಂತ ಚೈತನ್ಯ ಇದೆ. ಅದನ್ನ ಅನುಭವಿಸ್ಬೋದು, ಆನಂದಿಸ್ಬೋದು. ಅದನ್ನ ನಾವು ಆ ಮೌನದ ಶಕ್ತಿ ಎಂತ ಅದ್ಭುತ. 30 ವರ್ಷಗಳ ಕೆಳಗಡೆ ಮೌನ 48 ದಿವಸ ಮೌನ ಇದ್ದೆ. ಆ ಮೌನದಲ್ಲಿ ಇವೆಲ್ಲ ಗೊತ್ತಾಗುತ್ತೆ. ಕೋಪ ಬರುತ್ತೆ, ತೋರಿಸ್ಕೊಳಂಗಿಲ್ಲ. ಭಯ ಆಗುತ್ತೆ, ತೋರಿಸ್ಕೊಳಂಗಿಲ್ಲ. ದ್ವೇಷ ಬರುತ್ತೆ, ಅದನ್ನು ವ್ಯಕ್ತಪಡಿಸಂಗಿಲ್ಲ. ಆ ಮೌನ ಇರ್ತೀನಲ್ಲ, ಮೌನ ಇರಿದ್ದಾಗ ಇದರ ಒಂದು ನೆರಳಿನ ಛಾಯಾ ಸ್ವರೂಪಗಳು ಕಾಣ್ತಾ ಹೋಗುತ್ತೆ. ಅಲ್ಲಿ ಮನಸ್ಸು ನಿರ್ಮಲವಾಗ್ತಾ ಹೋಗುತ್ತೆ. ಅಲ್ಲಿ ಯಾಕೆಂದ್ರೆ ಅಲ್ಲಿ ಸ್ಪಂದಿಸಲ್ವಲ್ಲ. ಅದೇ ಬಹಳ ಮುಖ್ಯ. ಅಲ್ಲಿ ಸ್ಪಂದನೆ ಉಂಟಾದ್ರೆ ಕೂಡಲೇ ವಿಪರೀತ ಬದಲಾವಣೆ. ಅಲ್ಲಿ ಇನ್ನೊಂದು ಕರ್ಮವನ್ನು ಮಾಡ್ತೀನಿ ನಾನು. ಹೌದೌದು. ಆ ಕರ್ಮದ ಜೊತೆಗೆ ಇನ್ನೊಂದು ಕರ್ಮ ಮಾಡ್ತೀನಿ. ಕರ್ಮ ಬಂಧನದಲ್ಲೇ ಇರ್ತೀವಿ ನಾವು, ಸಿಕ್ಕಾಕೊಳ್ತೀವಿ. ಈಗ ನಾವು ಒಂದು ಮಗು ಏನೋ ತಪ್ಪು ಮಾಡ್ಬಿಡುತ್ತೆ, ನಮಗೆ ಕೋಪ ಬರುತ್ತೆ, ಹೊಡೆದ್ಬಿಡ್ತೀವಿ. ಹೊಡೆದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ಮಗು ಹೊಡಿಬಾರ್ದಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ. ಅದನ್ನ ನಿಯಂತ್ರಣದಲ್ಲಿ ನಾವಿರಲ್ಲ. ಯಾರೋ ಹೆಂಡತಿ ತಪ್ಪು ಮಾಡಿಬಿಡ್ತಾರೆ, ಗಂಡ ತಪ್ಪು ಮಾಡಿಬಿಡ್ತಾರೆ. ಯಾರೋ ಒಬ್ರು ಹೀಗೆ ಹತ್ಕೊಂಡು ಕೂತಿದ್ದ. ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ ನನ್ನ ಹೆಂಡತಿ ಹಾಸಿಗೆ ಮೇಲೆ ಹಾಕಿ ತುಳಿದು ಗಾಯಪಡಿಸಿದ್ದಾಳೆ ನೋಡಿ ಎಲ್ಲ ತೋರಿಸ್ತಾ ಇದ್ದ. ಮುಖ ಎಲ್ಲಿ ಸಿಗುತ್ತೋ ಹೊಡೆದಿದ್ದಾಳೆ, ಗಾಯಗಳಾಗಿದ್ದಾವೆ. ಯಾರ ಹತ್ರ ಆದ್ರೂ ಹೋಗಿ ಹೇಳ್ಕೊಂಡ್ರೆ ಹೆಂಡತಿ ಕೈಯಲ್ಲಿ ಒದೆ ತಿಂತಿದೀಯಲ್ಲ ಅಂತ ಹೇಳ್ಬಿಟ್ಟು ನಾಚಿಕೆಗೇಡಾಗುತ್ತಲ್ವಾ. ಹಾಗಾಗಿ ಆಕೆಗೂ ಅನ್ಸುತ್ತೆ ನನ್ನ ಗಂಡನ್ಗೆ ಹೊಡೆದ್ಬಿಟ್ಟಿದ್ದೀನಿ, ಹೊಡಿಬಾರ್ದಾಗಿತ್ತು ಅಂತ ಯಾವತ್ತೋ ಒಂದು ದಿವಸ ಅನ್ಸುತ್ತೆ. ಇದು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗ.
ಆ ಕೋಪ ಬಂದಾಗ ಆ ಸಮಯದಲ್ಲಿ ಅದನ್ನ ಸಮಾಧಾನವಾಗಿ ನೋಡುವಂತ ಒಂದು ಪರಿಸ್ಥಿತಿ. ನನ್ನ ಕೋಪವನ್ನ ಯಾರ್ದೋ ಮೇಲೆ ತೋರಿಸ್ತಾ ಇದ್ದೀನಿ. ಹೌದು, ನನ್ನ ಕೋಪವನ್ನು ನನ್ನ ಮಗನ ಮೇಲೆ ತೋರಿಸ್ತಾ ಇದ್ದೀನಿ, ನನ್ನ ಹೆಂಡತಿ ಮೇಲೆ ತೋರಿಸ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮೇಲೆ ತೋರಿಸ್ತಾ ಇದ್ದೀನಿ, ನಾನು ಸುತ್ತಮುತ್ತಲ ಜನಗಳ ಮೇಲೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ಕೋಪ ಅನ್ನೋದು ಎಲ್ಲಿ ಹುಟ್ಟಿದೆ ಅಲ್ಲೇ ನೋಡಬೇಕು, ಅಲ್ಲೇ ನೋಡಿ ಅಲ್ಲೇ ನಮ್ಮನ್ನು ಅದನ್ನು ಅಳ್ಸಾಕುವಂಥ ಪ್ರಯತ್ನ ಪಟ್ಟಾಗ ಪರಿಷ್ಕಾರ ಅಲ್ಲೇ ಇದೆ. ಹೌದು, ಆ ಕೋಪವನ್ನು ಅಳಿಸಿದಾಗ ಅಥವಾ ಆ ಶಕ್ತಿಯನ್ನು ಪರಿವರ್ತನೆ ಮಾಡಿದಾಗ ಆವಾಗ ನಾನು ಸ್ವಲ್ಪ ವಿಕಾಸ ಆಗ್ತೀನಿ. ಇನ್ನು ಭಯ ಅನ್ನೋದಿದೆ. ಕೆಲವರಂತೂ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಭಯ ಪಡ್ತಾ ಇರ್ತಾರೆ. ಕೋಪ ಬರೋದಕ್ಕಿಂತ ಮೊದಲು ಒಂದು ಕ್ಷಣ ನಾನು ಒಡೆಯೋದಕ್ಕಿಂತ ಮೊದಲು ಶಿಕ್ಷಣ ಕೊಡ್ಬೋದು ಮಕ್ಕಳಿಗೆ, ಒಡೆಯೋ ಅಧಿಕಾರ ಏನು ಇಲ್ವಲ್ಲ. ಹೌದು, ಅದನ್ನ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಲಿಲ್ಲ ಅಲ್ಲಿ. ನೇರವಾಗಿ ಹೊಡೆದು ಬಿಟ್ರೆ ಅದಕ್ಕೆ ಅದು ಸಮಂಜಸವಾದ್ದಲ್ಲ ಅದು. ಹೌದು, ತಾಯಿಯಿಂದನೇ ಮಗುಗೆ ನೋಡು ಅಲ್ಲಿ ಹೊರಗಡೆ ಹೋದ್ರೆ ಗೊಗ್ಗಾಯ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮಗುಗೆ ಒಂದು ನಂಬಿಕೆ, ಓ ನಮ್ಮ ತಾಯಿ ಹೇಳಿದ್ದಾಳೆ ಹೊರಗಡೆ ಹೋದ್ರೆ ಗೊಗ್ಗಾಯ ಇರ್ತಾನೆ, ಹಿಡ್ಕೊಂಡ್ಬಿಡ್ತಾನೆ. ಗೊಗ್ಗಾಯನ ಇವರು ನೋಡಿರೋದಿಲ್ಲ, ಒಂದು ಕಲ್ಪನೆ ಅದಷ್ಟೇ. ಸುಮ್ಮನೆ ಒಂದು ನಿಯಂತ್ರಣ ಮಾಡಲಿಕ್ಕೆ ಒಂದು ಉಪಾಯ. ಹೀಗೆ ನನ್ನ ಮನಸ್ಸನ್ನ ಅನೇಕ ರೀತಿಯಲ್ಲಿ ಸುತ್ತಮುತ್ತಲ ಜನ ಅದನ್ನ ಕಲುಷಿತ ಮಾಡಿದ್ದಾರೆ. ಅದರೊಳಗೆ ಯಾಕೆ ಅಂತಂದ್ರೆ ನನ್ನೊಳಗಡೆ ನಾನಿಲ್ಲ, ಅದಕ್ಕಾಗಿ ಭಯ ಒಂದು ಬಂದು ತುಂಬಿಕೊಂಡಿದೆ, ಕೋಪ ಬಂದು ತುಂಬಿಕೊಂಡಿದೆ. ಈ ಷೋಡಶ ವಿಚಾರಗಳು, 16 ವಿಚಾರಗಳಿದೆಯಲ್ಲ, ಹೌದು, ಈ 16 ವಿಚಾರಗಳು ಒಂದೊಂದು ಬಿಟ್ಟು ಇನ್ನೊಂದಿಲ್ಲ. ಹೌದು, ಎಲ್ಲ ಪ್ರತಿಯೊಂದು ಅಷ್ಟು ಅನ್ಯೋನ್ಯವಾಗಿವೆ. ಹೌದು, ನನ್ನನ್ನ ಒಳಗಡೆ ಹೋಗೋದಕ್ಕೆ ಇವೇ ಬಿಡ್ತಾ ಇಲ್ಲ. ಹೌದು, ನನ್ನ ಆಂತರ್ಯದಲ್ಲಿ ನಾನು ಒಳಗಡೆ ಹೋಗೋದಕ್ಕೆ ಇವು ಬಿಡ್ತಾ ಇಲ್ಲ. ನನ್ನ ಒಳಗಡೆ ನೋಡಿದಾಗ ಧ್ಯಾನಕ್ಕೆ ಕೂತ್ಕೊಂಡ್ರೆ ಬರೀ ಕೋಪದ ಚಿತ್ರಗಳು, ಭಯದ ಚಿತ್ರಗಳು, ಅವ್ರನ್ನ ಒಂದೊಂದಾಗಿ ಒಬ್ಬೊಬ್ಬರನ್ನಾಗಿ ಕಳಿಸ್ಬಿಡ್ಬೇಕು. ಭಯದ ಚಿತ್ರಗಳು, ದ್ವೇಷದ ಚಿತ್ರಗಳು, ಅಸಹ್ಯದ ಚಿತ್ರಗಳು ಇವೇ ಬರ್ತವೆ. ಅವ್ರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕಳಿಸ್ತಾ ಇರ್ಬೇಕು. ಅಲ್ಲಿ ಕೂತ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಆಮೇಲೆ ಈ ದ್ವೇಷ ಅನ್ನೋದು ಎಷ್ಟು ಕೆಟ್ಟದ್ದು ಅಂತಂದ್ರೆ, ಇಬ್ರು ತಪಸ್ವಿಗಳಿರ್ತಾರೆ. ಒಬ್ಬನಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗಿ, ಮಗನೇ ಏನು ಬೇಕು ನಿನಗೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ ಅಂತ. ನಾನು ಏನು ನಿನ್ನನ್ನು ಕೇಳೋದಿಲ್ಲ. ಅಲ್ಲಿ ಒಬ್ಬ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಾನಲ್ಲ, ಅವನು ಏನು ಕೇಳ್ತಾನೋ ಅದಕ್ಕೆ 2ರಷ್ಟು ನನಗೆ ಕೊಡು ಅಂತೇಳ್ಬಿಟ್ಟು ಕೇಳ್ತಾನೆ. ಆಯ್ತು ಅಂತೇಳ್ಬಿಟ್ಟು ಹೊಟ್ಟಾಗ್ತದೆ, ಅಂತೇಳ್ಬಿಟ್ಟು ಹೊಟ್ಟಾಗ್ತಾನೆ. ಸರಿ, ಅವನ ಹತ್ರ ಬಂದು, ಮಗನೇ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೇನು ಬೇಕು ಅಂತ ಕೇಳ್ತಾನೆ. ಅವನೇನು ಕೇಳ್ಕೊಂಡ ಅಂತ ಹೇಳ್ತಾನೆ. ಅವನು ನೀನು ಏನು ಕೇಳ್ಕೊಂತೀಯೋ ಅದ್ರ 2ರಷ್ಟು ನನಗೆ ಕೊಡು ಅಂತ ಹೇಳ್ಬಿಟ್ಟು ಕೇಳಿದಾನಪ್ಪ. ನೀನೇನು ಕೇಳ್ತೀಯ ಕೇಳು, ಅವ್ನಿಗೆ 2ರಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ಅವನೇನು ಹೇಳ್ತಾನೆ, ನನಗೆ ಒಂದು ಕಾಲು, ಒಂದು ಕೈ, ಒಂದು ಕಣ್ಣು ಹೋಗ್ಬಿಡ್ಲಿ ಅಂತ ಹೇಳ್ತಾನೆ. ಯಾಕೆ ಇಷ್ಟೊಂದು ದ್ವೇಷ ನಿನಗೆ ಅಂತಂದ್ರೆ, ನನಗೆ ಒಂದು ಕೈ, ಒಂದು ಕಾಲು, ಕಣ್ಣು ಹೋದ್ರೆ ಅವನಿಗೆ 2 ಕೈ, 2 ಕಾಲು, 2 ಕಣ್ಣು ಹೋಗುತ್ತೆ. ನಾನಾದ್ರೂ ಒಂದು ಕಣ್ಣಿಂದ ಎಲ್ಲ ನೋಡ್ಬೋದು, ಒಂದು ಕಿವಿಯಿಂದ ಎಲ್ಲ ಕೇಳ್ಬೋದು. ಅವ್ನಿಗೆ 2 ಇಲ್ವೇ? 2 ಇಲ್ಲ. ದ್ವೇಷ ಅನ್ನೋದು ಅಷ್ಟು ಕ್ರೂರತೆಯಿಂದ ಕೂಡಿದೆ. ಅಸಹ್ಯ ಅಂದ್ರೆ ಏನು, ನನಗಿಂತ ಅವನು ಮುಂದುವರೆದ್ ಬಿಟ್ನಲ್ಲ, ನಮಗಿಂತ ಬೇರೆಯವರು ಮುಂದುವರೆದಿರ. ಯಾರೋ ಒಬ್ಬ ಮನೆ ಕಟ್ಬಿಟ್ಟ, ನಾನು ಕುಗ್ಗಿ ಹೋಗ್ತೀನಿ. ಅಯ್ಯೋ ಅವನ್ ಮನೆ ಕಟ್ಬಿಟ್ಟ, ನನ್ನ ಕೈಯಲ್ಲಿ ಒಂದು ಸೈಟು ತಗೊಳಕ್ಕಾಗಿಲ್ವೇ. ಅವನೇನೋ ಕಾರ್ ತಗೊಂಡ್ಬಿಟ್ಟ, ಕಾರ್ ತಗೊಂಡ್ಬಿಟ್ಟ, ನನ್ಗೆ ಒಂದು 2 ವೀಲರ್ ತಗೊಳಕ್ಕಾಗ್ತಾ ಇಲ್ವೇ. ಎಂಥ ಒಂದು ವಿಚಿತ್ರ. ಅದನ್ನ ನನ್ನ ಮನಸ್ಸಿನಲ್ಲಿ ಕೊರಗ್ತಾ ಇರ್ತೀನಿ. ಆ ಕೊರಗು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾ ಅಸಹ್ಯ ಬೆಳೀತಾ ಇರ್ತೇನಾ
ಅವನ ಒಂದು ಪಾಸಿಟಿವ್ ಎನರ್ಜಿ ಬೆಳೀತಾ ಇಲ್ಲ ಇಲ್ಲಿ. ನಾನು ಅವನಂತೆ ಚೆನ್ನಾಗಿ ಆಗಬೇಕು ಅಂದ್ರೆ ನಾನು ಸಂಪಾದನೆ ಮಾಡಿ ಚೆನ್ನಾಗಿ ಬದುಕಬೇಕು ಅನ್ನೋದಿಲ್ಲ ಅಲ್ಲಿ. ಅಲ್ಲಿ ಅಸಹ್ಯ ಪಡ್ಬೇಕಷ್ಟೇ. ನನಗೆ ಅವನಿಗೆ 10 ಮನೆ ಇದೆ, 1 ಮನೆನೂ ಇಲ್ಲ ನನಗೆ. ಅವನಿಗೊಂದು ಕಾರ್ ಇದೆ, ನನಗೊಂದು 2 ವೀಲರು ಇಲ್ಲ. ಈ ಥರ ಅಸಹ್ಯ ಪಡ್ತೀನಿ. ಸೇಡ್ ತೀರ್ಸ್ಕೊಳ್ಳೋದು. ಸೇಡು ಯಾರು ಏನೋ ಒಂದು ಸಣ್ಣ ತಪ್ಪು ಮಾಡಿರೋದಕ್ಕೆ ಅದಕ್ಕೆ ಸೇಡ್ ತೀರ್ಸ್ಕೊಳ್ಳೋದು. ನನಗೇನೋ ಅಂದ್ಬಿಟ್ಟ, ರಾತ್ರಿ ಎಲ್ಲ ನಿದ್ರೆ ಬರಲ್ಲ. ಯಾವ್ದು ಆಳ್ತಾ ಇದೆ ನನ್ನನ್ನು ಅಲ್ವಾ? ಈ ಸೇಡುಗಳು, ಅಸಹ್ಯಗಳು, ದ್ವೇಷಗಳು ನನ್ನನ್ನು ಆಳ್ತಾ ಇದೆ. ನನ್ನೊಳಗಡೆ ನಾನಿಲ್ಲ, ಆದರೆ ನನ್ನನ್ನು ಇವೆಲ್ಲ ಬಂಧಿಸಿದ್ದಾವೆ, ಎಲ್ಲ ಕಿತ್ಕೊಂಡು ತಿಂತಾ ಇದ್ದಾವೆ. ನಾನು ಪ್ರಶಾಂತವಾಗಿ ನನ್ನೊಳಗಡೆ ನಾನು ಇರೋಕ್ಕಾಗ್ತಾ ಇಲ್ಲ. ಅವರು ಯಾರೋ ನಿಂದಿಸ್ತಾರೆ ನಮ್ಮನ್ನು, ಇದಕ್ಕೆಲ್ಲ ಕಿವಿಗೊಡ್ತೀವಿ ಆಯಿತಾ, ಬೇರೆಯವ್ರಿಗೆ ಕೆಡಕ್ ಮಾಡ್ತೀನಿ. ಅದೆಲ್ಲ ಒಳಗಡೆ ಇನ್ನೂ ಸಂಗ್ರಹ ಆಗ್ತಾ ಹೋಗಿ ಕರ್ಮಗಳ ಮೂಟೆ ದೊಡ್ಡದಾಗ್ತಾ ಹೋಗುತ್ತೇವಿನ. ಹೌದು. ವಿಶ್ವಾಸ ದ್ರೋಹ, ಯಾರೋ ನಮ್ಮಲ್ಲಿ ವಿಶ್ವಾಸ ಇಟ್ಟಿರ್ತಾರೆ, ಅವ್ರಿಗೆ ದ್ರೋಹ ಮಾಡ್ಬಿಡ್ತೀವಿ, ಅವ್ರು ನಮಗೆ ದ್ರೋಹ ಮಾಡ್ಬಿಡ್ತಾರೆ. ಅವ್ರು ಮಾಡ್ತಾರಿಲ್ಲೋ ನಾವೇ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ನನ್ನಲ್ಲಿ ಇಷ್ಟಿದೆ ಅನ್ನೋ ಜಂಬ. ಆಮೇಲೆ ಅಭ್ಯಾಸಗಳು, ದುರಭ್ಯಾಸಗಳು ಏನು ಕಡಿಮೆ ಏನು ಇರಲ್ಲ ನಮಗೆ. ಒಳ್ಳೆ ಅಭ್ಯಾಸ ಆದ್ರೆ ಪರವಾಗಿಲ್ಲ. ಯಾರೋ ಒಬ್ಬ ಡೈಲಿ ಕುಡ್ಕೊಂಡು ಹೋಗ್ತಾ ಇದ್ನಂತೆ. ಅವನಂತೂ ಸಖತ್ತು ಸದೃಢವಾಗಿದ್ದವಳು. ನೋಡೋ, ಡೈಲಿ ಕುಡ್ಕೊಂಡು ಬರಬೇಡ ಮನೆಗೆ ನೀನು, ಇನ್ನೊಮ್ಮೆ ಏನಾದ್ರೂ ನೀನು ಕುಡ್ಕೊಂಬಂದ್ರೆ ಎತ್ತಿ ಬಿಸಾಡ್ಬಿಡ್ತೀನಿ ಅಂತ. ಅವನು ಕೇಳ್ತಾನೆ ಇರಲಿಲ್ಲ. ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಕುಡ್ಕೊಂಡು ಹೋಗ್ತಾ ಇದ್ದ. ಒಂದು ದಿವಸ ಏನು ಮಾಡ್ದ, ಫುಲ್ ಕುಡ್ಕೊಂಬಂದ್ಬಿಟ್ಟಿದ್ದಾನೆ. ಇವಳಿಗೂ ಹೇಳಿ ಸಾಕಾಯ್ತು ಹೆಂಡತಿಗೆ. ಎತ್ತಿ ಮನೆ ಬಾಗಿಲಿಂದ ಆಚೆ ಎಸ್ದು ಬಿಡ್ತಾಳೆ. ಆಯಿತು, ಹೋಗಿ ಹೊರಗಡೆ ಹೋಗಿ ಬೀಳ್ತಾನೆ. ರಾತ್ರಿ ಎಲ್ಲ ಥಂಡಿಯಲ್ಲಿ ಒದ್ದಾಡ್ತಾನೆ. ಆಮೇಲೆ ಇನ್ಮೇಲೆ ನಿನ್ನ ಪಾದಡಿಗೂ ನಾನು ಕುಡಿಯೋದಿಲ್ಲ ಅಂತ. ಅಭ್ಯಾಸಗಳು ಹೇಗಿರುತ್ತೆ ನೋಡಿ. ಆನಂತರ ಅವನು ಆಫೀಸ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ ಎಲ್ಲ ತಗೊಳ್ಳೋದು. ಎದುರುಗಡೆ ಇವ್ರ ಮನೆ ಎದುರುಗಡೆನೆ ಒಂದು ಬಾರ್ ಇರುತ್ತೆ. ಆಯಿತು, ಏನು ಮಾಡೋದು ಇವನು, ಎಲ್ಲ ಬುತ್ತಿ ಎಲ್ಲ ತಗೊಂಡು ಕಣ್ಣು ಮುಚ್ಕೊಂಡು ಅಷ್ಟು ದೂರ ಓಡೋಗ್ಬಿಡೋದು. ಬಾರ್ ಕಣ್ಣಿಗೆ ಬೀಳುತ್ತಲ್ಲ, ಎಳೆಯುತ್ತೆ ಅದು. ಮ್ಯಾಗ್ನೆಟ್ ಇದ್ದಾಗೆ ಅಲ್ವಾ, ಅಯಸ್ಕಾಂತ ಇದ್ದಾಗೆ ಎಳಿತಾ ಇರುತ್ತೆ. ಅವ್ ಬಾರ್ ನೋಡಿದ್ರೆ ಸಾಕು ಎಳೆಯುತ್ತೆ ಅವ್ನಿಗೆ. ಸರಿ, ಒಂದ್ ರೀತಿ ರಾಕೆಟ್ ತರ ಆ ಒಂದು ಅಯಸ್ಕಾಂತದ ಇದನ್ನ ಭೇದಿಸಿ ಹೋಗ್ಬೇಕು. ಅದೇ ಎಲ್ಲದಕ್ಕೂ ಸಂವಹನಕ್ಕೆ ಒಳಗಾಗ್ತಾನಲ್ಲ ಅವನು. ಅದು ಸಂವಹನ ಅಷ್ಟು ಅಯಸ್ಕಾಂತಿ ಅಂತ ಎಳಿತಾ ಇರುತ್ತೆ ಅದು. ಸರಿ, ಅವ್ರು ಒಂದ್ ದಿವಸ ಈಗೇನೆ ಬೆಳಗ್ಗೆ ಬರೋದು, ಆಚೆ ನೋಡೋದು, ನಾನು ನೋಡಬಾರ್ದು ಆ ಬಾರ್ನ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಅಷ್ಟು ದೂರ ಓಡೋಗ್ಬಿಡೋದು. ಅಲ್ಲೆಲ್ಲ ಕಣ್ಣು ತೆರೆಯೋದು. ಆಮೇಲೆ ಆಫೀಸ್ಗೆ ಹೋಗೋದು. ಹೀಗೆ ಮಾಡ್ತಾ ಇರ್ತಾನೆ. ಒಂದು 4-5 ದಿವಸ ಹಿಂಗೆ ಮಾಡ್ದ. ಒಮ್ಮೆ ಕಣ್ಣು ಮುಚ್ಕೊಂಡು ಓಡ್ದ. ಹೋಗಿ ಕಣ್ಣು ಬಿಡ್ತಾನೆ, ಬಾರ್ ಒಳಗಡೆ ಇದ್ದಾನೆ. ಅಲ್ಲಿ ಅವ್ರ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ, ಎಲ್ಲೊಟ್ಟೋಗಿದ್ದು ಇಷ್ಟು ದಿವಸ. ಅವ್ನು ಕಣ್ಣು ಮುಚ್ಕೊಂಡು ಬಾರ್ ಒಳಗಡೆ ಓಡೋಗ್ಬಿಟ್ಟಿದ್ದಾನೆ. ಕಣ್ಣು ತೆರಿತಾನೆ, ಅಲ್ಲಿ ಬಾರ್ ಒಳಗಡೆ ಇದ್ದಾನೆ. ಅವನ ಸ್ನೇಹಿತರೆಲ್ಲ ಸುತ್ತಲೂ ಬಂದ ಬನ್ರ ಅಲ್ಲ, ನೋಡು ಇಷ್ಟು ದಿವಸ ನೀನು ಡ್ರಿಂಕ್ಸ್ ಬಿಟ್ಟಿದ್ದಕ್ಕೆ ನಮ್ಗೊಂದು ಪಾರ್ಟಿ ಕೊಡಿಸ್ಬಿಡು ಹಾಗೆ ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ಬಿಡುತ್ತ ಮನಸ್ಸು, ಕೇಳುತ್ತಾ ನೋಡ್ಕೊಂಡು ಹೆಂಡ್ತಿ ತಾನೆ ಆಮೇಲೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ದ. ಹೀಗೆ ಆ ಅಭ್ಯಾಸಗಳಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಒಬ್ಬ 20 ವರ್ಷಗಳ ಕಾಲ ಸಿಗರೇಟ್ ಸೇದಿರ್ತಾನ ಅವನು, ಆಯ್ತಾ. 105 ಡಿಗ್ರಿನೋ 106 ಡಿಗ್ರಿನೋ ಅವನಿಗೆ ಜ್ವರ ಬಂದ್ಬಿಟ್ಟಿರುತ್ತೆ. 105 ಡಿಗ್ರಿ ಜ್ವರ ಬಂದ್ಬಿಡ್ತು ಅಂದ್ರೆ ಅವನಿಗೆ ಪ್ರಜ್ಞೆ ಇರಲ್ಲ. ಹೌದು ಅಲ್ವಾ? ಅವನ ಬಾಯಲ್ಲಿ ಥರ್ಮಾಮೀಟರ್ ಇಡ್ತಾನಂತೆ ಡಾಕ್ಟ್ರು. ಮ್ಯಾಚಸ್ ಪ್ಲೇಸ್ ಅಂತ ಕೇಳ್ತಾನೆ. 20 ವರ್ಷ ಯಾವ್ದು ಅಭ್ಯಾಸ ಆಗ್ಬಿಟ್ಟಿರುತ್ತೋ ಅದೇ ಒಂದು ಭಾಗ ಆಗ್ಬಿಟ್ಟಿರುತ್ತೆ. ಅವಾಗ ಅದನ್ನು ಬಿಟ್ಟು ಅವನೇನೋ ಮಾಡೋಕ್ಕಾಗಲ್ಲ.
20 ವರ್ಷ ಅಭ್ಯಾಸ ಆಗಿರುವಂಥದ್ದು ಅವನ ಜೊತೆಲೆ ಅದೊಂದು ಸಂಗಾತಿ ಅಂತ ಇದ್ಬಿಡುತ್ತೆ ಅದು. ಹಾಗಾಗಿ ಅವನಿಗೆ ಏನಿಟ್ರು ಅವನಿಗೆ ಸಿಗರೇಟ್ ಥರನೇ ಕಾಣೋಕೆ ಶುರು ಆಗುತ್ತೆ. ಆಯಿತಾ, ಈ ದುರಭ್ಯಾಸಗಳನ್ನು ಬಿಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಇನ್ನು ದುರಾಸೆ, ನನಗೆ 10 ಮನೆ ಇದೆ, 20 ಮನೆ ಆಗಿಲ್ವಲ್ಲ, ನನಗೆ 10 ಕೋಟಿ ಇದೆ, 20 ಕೋಟಿ ಆಗಿಲ್ವಲ್ಲ, ಹೋಗೋವಾಗ ನಾವೇನು ಎತ್ಕೊಂಡು ಹೋಗ್ತೀವ? ಇಡೀ ಜಗತ್ತನ್ನು ಆಳಿದ ಅಲೆಕ್ಸಾಂಡರು 2 ಕೈಗಳನ್ನು ಮೇಲಕ್ಕಿಟ್ಟು ನೋಡಿ ನಾನೇನು ತಗೊಂಡೋಗ್ತಾ ಇಲ್ಲ, ಇಡೀ ಜಗತ್ತನ್ನು ಗೆದ್ದಿದ್ದೀನಿ ನಾನು, ಎಷ್ಟೊಂದು ಚಿನ್ನಾಭರಣಗಳಿದ್ದಾವೆ, ಎಷ್ಟೊಂದು ಆಸ್ತಿ ಇದೆ, ಇಡೀ ಜಗತ್ತೇ ನನ್ನದು, ನಾನು ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನಾನು ಹೋಗೋ ಖಾಲಿ ಹೋಗ್ತಾ ಇದ್ದೆ ಬಿಟ್ಟು 2 ಕೈನ ಹಿಂಗೆ ಇಟ್ಬಿಟ್ಟು ನನ್ನನ್ನು ಮಣ್ಣು ಮಾಡಿ ಅಂತ ಹೇಳಿದಂತೆ, ನಾನೇನು ತಗೊಂಡೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಇದೆಲ್ಲ ಗೊತ್ತಿದ್ರೂ ಸಹ ಅಷ್ಟು ಕೋಟಿ ಇದ್ರೂ ಇನ್ನೊಂದಷ್ಟು ಕೋಟಿ ಆಗಬೇಕು, ಇನ್ನಷ್ಟು ಆಸ್ತಿ ಆಗಬೇಕು. ಈ ದುರಾಸೆ ಅನ್ನೋದು. ಮೂಲಭೂತ ಸೌಕರ್ಯಗಳು ಬೇಕು, ಅದು ದುರಾಸೆ ಅಲ್ಲ. ಒಂದು ಮನೆ ಬೇಕು, ಅಗತ್ಯವಾದ ಒಂದು ಮನೆ ಬೇಕು, ಒಂದು ಕಾರ್ ಬೇಕು, ಒಂದು ಸಮೃದ್ಧವಾಗಿ ಬೆಳಿಬೇಕು. ಹೊರಗಡೆ ಬೆಳಿಬೇಕು, ಒಳಗಡೆನೂ ಬೆಳಿಬೇಕು. ಒಳಗಡೆ ಬೆಳೆದು ಹೊರಗೆ ನೀನು ಬಡವನಂತೆ ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. ಈಗ ತುಂಬ ಮುಂದುವರೆದಿದೆ ಜಗತ್ತು, ಹೌದು ಅಲ್ವಾ? ಒಳಗಡೆನೂ ಬೆಳಿಬೇಕು, ಹೊರಗಡೆನೂ ಬೆಳಿಬೇಕು. ಆದರೆ ದುರಾಸೆ ಅನ್ನೋದು ಇದೆಯಲ್ಲ, ನನ್ನನ್ನು ಆಳಬಾರದು. ಆಮೇಲೆ ಬೇರೆಯವ್ರು ನನ್ನನ್ನು ಯಾವಾಗಲೂ ಹೊಗಳ್ತಾ ಇರಬೇಕು, ಸ್ವಪ್ರತಿಷ್ಠೆ. ಯಾವಾಗಲೂ ಹೊಗಳ್ತಾನೆ ಇರಬೇಕು. ಅಂದ್ರೆ ಬೇರೆಯವ್ರು ಹೊಗಳ್ಳಿ ಬಿಡ್ಲಿ, ನಾನಂತೂ ನನ್ನನ್ನು ನಾನು ಹೊಗಳ್ಕೊಂಡು ಇರೋದು. ಯಾರೋ ಹೇಳ್ತಾ ಇದ್ರು, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಅದಷ್ಟೇ ಅಲ್ಲ, ಯಾರೋ ಒಬ್ಬ ಬಂದ, ನಮ್ಮಲ್ಲಿ ಏನೋ ಒಂದು ಕೆಲಸ ಮಾಡಿಸ್ತಾ ಇದ್ದ, ನನ್ನನ್ನು ನೋಡಿದಿರಲ್ವ ನೀವು? ನಿಮ್ಮನ್ನೇ ನಾನೇನು ಯಾವತ್ತೂ ನೋಡಿಲ್ಲ. ಈ ಏರಿಯಾಗೆ ನಾನು ಸಿಂಹ ಸ್ವಪ್ನ ಅಂತ ಅಂದ್ರೆ ನಾವು ಅದನ್ನ ಅವನನ್ನು ನೋಡಿ ಎದುರ್ಕೊಬೇಕು. ಅಂತ ಒಂದು ಪ್ರಭಾವಿ ವ್ಯಕ್ತಿ ನಾನು ಅನ್ನೋದು ತೋರಿಸ್ಕೊಂತಾರೆ. ಆ ಥರ ತೋರಿಸ್ಕೊಳ್ಳೋವಂಥದ್ದು ಸ್ವಹಿತಾಸಕ್ತಿ, ನನ್ನ ಹಿತವನ್ನೇ ಹೆಚ್ಚಾಗಿ ನೋಡ್ಕೊಳ್ಳುವಂಥದ್ದು. ಬೇರೆಯವ್ರ ಹಿತದ ಬಗ್ಗೆ ಯೋಚನೆ ಇಲ್ಲ, ತನ್ನ ಹಿತದ ಬಗ್ಗೆ ಮಾತ್ರ ಯೋಚನೆ. ಕೆಲವರು ಇರ್ತಾರೆ, ಈಗ ಒಂದು ಮನೆ ಅಂತ ಹೇಳಿದ್ಮೇಲೆ ಅಲ್ಲಿ ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ. ಆದರೆ ಇವನು ತನ್ನ ಒಂದು ಆಸೆಗೋಸ್ಕರ ಅವನು ಹೊರಗಡೆ ಏನೆಲ್ಲ ತಿಂತಾನೆ. ಮಕ್ಕಳಿಗಾಗಿ ಏನಾದ್ರು ತೊಗೊಂಡೋಗ್ಬೇಕು ಅನ್ನೋ ಭಾವನೆ ಇರಲ್ಲ. ತಾನು ತಿಂದರೆ ಆಯಿತು. ಮಕ್ಕಳಿಗಾಗಿ ಇದನ್ನು ತೊಗೊಂಡೋಗ್ಬೇಕು, ಹೆಂಡತಿಗೆ ನನಗೋಸ್ಕರ ಕಾಯ್ತಾ ಇರ್ತಾಳೆ, ಅವಳಿಗಾಗಿ ಏನಾದರೂ ಒಂದು ತೊಗೊಂಡೋಗ್ಬೇಕು ಅನ್ನೋದಿರಲ್ಲ. ಅವನ ಸ್ವಾರ್ಥ ಹೇಗಿರುತ್ತೆ ಅಂದರೆ ಅವನೇ ಅದನ್ನು ತಿಂದು ಮುಗಿಸ್ಬೇಕು. ಯಾರು ತಿನ್ನಲಿ ಬಿಡಲಿ, ನನಗೆ ಬೇಕು, ನಾನು ತಿನ್ನಬೇಕು. ಮನೆಗೆ ತೊಗೊಂಡೋದ್ರೂ ಅಷ್ಟೇ, ಮಕ್ಕಳಿಗೆ ಬಿಡ್ಕೊಡೋದಿಲ್ಲ. ನಾನು ಈ ಥರದ್ದೆಲ್ಲ ಜನ ನೋಡಿದ್ದೀನಿ. ನಾನು ಇದ್ದಾರೆ, ನೋಡಿದ್ದೀರಾ ನೀವು? ಹೌದೌದು, ನಾನು ನೋಡಿದ್ದೆ. ಆಮೇಲೆ ಋಣಾತ್ಮಕತೆ, ಬರೀ ನೆಗೆಟಿವ್. ಯಾವುದೇ ಒಂದು ವಿಷಯ ಹೇಳಿ ಎಲ್ಲ ನೆಗೆಟಿವೇ. ಒಮ್ಮೆ ಏನಾಯಿತು ಅಂತಂದರೆ, ಒಂದು ಸುಂದರವಾದ ಮೀನು ಡ್ಯಾನ್ಸ್ ಆಡಿಕೊಂಡು, ಹಾಡು ಹೇಳ್ಕೊಂಡು, ಖುಷಿಯಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕುಣಿದಾಡ್ಕೊಂಡು ಹೋಗ್ತಾ ಇತ್ತು. ಒಬ್ಬ ನಾಸ್ತಿಕ ಮೀನು, ಭಯಂಕರವಾಗಿರುತ್ತೆ ಅದು, ಅದು ಹೋಗ್ಬಿಟ್ಟು ನಿಲ್ಲು ಅಂತ ಹೇಳ್ಬಿಟ್ಟು ಅದಕ್ಕೆ ಭಯ ಆಗ್ಬಿಡುತ್ತೆ, ನಿಂತ್ಕೊಂತು. ಏನು ಮಾಡ್ತಾ ಇದೀಯಾ? ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಹಾಡು ಹೇಳ್ತಾ ಇದ್ದೀನಿ, ಕುಣಿತಾ ಇದ್ದೀನಿ. ಈ ಜಗತ್ತಲ್ಲಿ ಸಂತೋಷ ಅನ್ನೋದಿಲ್ಲ, ಖುಷಿ ಅನ್ನೋದಿಲ್ಲ. ನೀನು ಸಂತೋಷ ಪಡ್ತಾ ಇದೆಯಲ್ಲ, ನೀನು ಎಲ್ಲಿದ್ದೀಯ ಗೊತ್ತಾ? ನೀನು ಆಳವಾದ ಪ್ರಪಾತದಲ್ಲಿದ್ದೀಯ, ನೀನು ಸಮುದ್ರದಲ್ಲಿ ಇಲ್ಲ. ನೀನು ಸಮುದ್ರನೇ ಅಲ್ಲ, ನೀನು ಸಮುದ್ರದಲ್ಲಿ ಇಲ್ವೇ ಅಲ್ಲ ನೀನು. ಸರಿ, ನೀನು ಕೆಳಗಡೆ ನೋಡು. ಅವನು ಅದು ಕೆಳಗಡೆ ನೋಡ್ತು, ಒಂದು ಪ್ರಪಾತದ ಥರ ಕಾಣಿಸ್ತು. ಅಯ್ಯಯ್ಯೋ ನಾನು ಬಿದ್ದೋಗ್ತಾ ಇದ್ದೀನಿ ಅನ್ನೋ ಭಾವದಲ್ಲಿ ಬಿದ್ದು ಒದ್ದಾಡ್ಕೊಂಡು ಹೊರಟಾಯ್ತದು. ಹೀಗೆ
ನೆಗೆಟಿವ್ ಅನ್ನೋ ಥಿಂಗ್ಸು ಎಷ್ಟು ಈಸಿಯಾಗಿ ಒಳಗಡೆ ಹೋಗ್ಬಿಡುತ್ತೆ ನೋಡಿ. ಆಮೇಲೆ ಇನ್ನೊಂದು ಮೀನು ಸಿಗುತ್ತೆ. ಏನಾಯಿತು, ನನಗೆ ನಾನು ಸಮುದ್ರದಲ್ಲಿ ಇಲ್ಲ, ನಾನೆಲ್ಲೋ ಆಚೆ ಇದ್ದೀನಿ, ನಾನೆಲ್ಲೋ ಪ್ರಪಾತದಲ್ಲಿದ್ದೀನಿ, ನಾನೆಲ್ಲೋ ಕತ್ತಲಿನಲ್ಲಿದ್ದೀನಿ ಅನ್ನೋ ಭಾವನೆ ನನ್ನನ್ನು ಕಾಡ್ತಾ ಇದೆ. ಅಯ್ಯೋ ಹುಚ್ಚಿ, ನೀನು ಸಮುದ್ರದಲ್ಲೇ ಇರೋದು, ನೀನು ಸಮುದ್ರದಿಂದ ನಿರ್ಮಾಣ ಆಗಿದೆಯಾ, ನಿನ್ನ ಕಣ್ಣು ಸಮುದ್ರದಿಂದ ಆಗಿದೆ, ನಿನ್ನ ಈ ಸುಂದರವಾದ ದೇಹ ಸಮುದ್ರದಿಂದ ಆಗಿದೆ, ನಿನ್ನ ಈ ಸುಂದರವಾದ ಮುಖ ಸಮುದ್ರದಿಂದ ಆಗಿದೆ. ಹಾಗಾಗಿ ನೀನು ಸಮುದ್ರದಿಂದ ಬೇರೆ ಅಲ್ಲ, ಈ ಭಾವನೆಯನ್ನು ಆಳವಾಗಿ ತಗೋ ಅಂತೇಳ್ಬಿಟ್ಟು ಒಂದು ಧನಾತ್ಮಕವಾದ ಮೀನು ಹೇಳಿದ ಮೇಲೆ ಅದಕ್ಕೆ ನಂಬಿಕೆ ಬಂತು. ಋಣಾತ್ಮಕವಾದಂಥ ಭಾವನೆಗಳು ಒಳಗಡೆ ಹೋಗಿದ ತಕ್ಷಣ ಒಳಗಡೆ ಭಯ, ಋಣಾತ್ಮಕತೆ ಅಂದರೆ ಹಾಗೆ. ಈಗ ಲೈಂಗಿಕ ಪ್ರಚೋದನೆ, ನಾನು ಪ್ರತಿ 24 ಗಂಟೆಗೋಸ್ಕರ ಲೈಂಗಿಕವಾಗಿ ಪ್ರಚೋದನೆಗೆ ಒಳಪಡ್ತಾ ಇದ್ದೀನಿ. ಒಮ್ಮೆ ಆದರೂ ಯೋಚನೆ ಮಾಡಿದ್ದೀವ, ಲೈಂಗಿಕತೆ ಕಾಮ ಉದ್ವೇಗ ಆಯಿತು ಅಂತಂದರೆ ಆ ಒತ್ತಡವನ್ನು ಹೊರಗಡೆ ಹಾಕೋದಷ್ಟೇ ನನ್ನ ಪ್ರಯತ್ನ. ಪ್ರತಿಯೊಬ್ಬರು ಅದನ್ನೇ ಮಾಡ್ತಾ ಇರೋದು. ಈಗ ಒಂದು ಲೈಂಗಿಕತೆ ಕಾಮ ಉದ್ವೇಗ ಆಗಿದೆ ಅಂತಂದರೆ ಅದೊಂದು ಒತ್ತಡದಂತೆ ಭಾವಿಸಿ ಅದನ್ನು ಹೊರಗೆ ಹಾಕಿದ್ಮೇಲೆ ಅವನಿಗೆ ರಿಲ್ಯಾಕ್ಸ್ ಆಗುತ್ತೆ. ಎಲ್ಲ ಕೆಲವು ಕಂಪನಿಗಳಲ್ಲಿ ಇದನ್ನು ಮಾಡ್ತಾರಂತೆ. ಒಂದು ಲೈಂಗಿಕತೆಯಲ್ಲಿ ತೊಡಗಿಸ್ಕೊಂಡಾಗ ಆ ಒತ್ತಡ ಆಚೆ ಹೊರಟೋಗುತ್ತೆ, ಆ ನಂತರ ರಿಲ್ಯಾಕ್ಸ್ ಆಗ್ತಾರೆ ಅಂತ. ಆದರೆ ನಮ್ಮ ಇಂದಿನ ಋಷಿ ಮುನಿಗಳು ಹೆಣ್ಣು ಮಗುವಿಗೆ ಆಶೀರ್ವಾದ ಮಾಡ್ತಾ ಇದ್ದೇನು ಗೊತ್ತಾ, ನಿನಗೆ 10 ಮಕ್ಕಳಾಗಲಿ, 11ನೇ ಮಗು ನಿನ್ನ ಗಂಡನೇ ಆಗ್ಬಿಡ್ಲಿ. ಎಂಥ ಒಂದು ದಿವ್ಯವಾದ ಆಲೋಚನೆ ಅದು. ಆ 10 ಮಕ್ಕಳಾಗಲಿ ಅಂತಂದರೆ ಗಂಡ ಹೆಂಡತಿಯನ್ನು ಬಿಟ್ಟು ಇರದೆ, ಹೆಂಡತಿ ಗಂಡನನ್ನು ಬಿಡದೆ ಪ್ರೇಮದಿಂದ ಕೂಡಿದ್ದಾಗ ಆ ಪ್ರೇಮ ಬರ್ತಾ 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 ಆ ಹೆಂಡತಿ ತಾಯಿಯಂತೆ ಭಾಸವಾಗ್ತಾಳೆ. ಅದೇ ಗಂಡನನ್ನು ಪ್ರೀತಿ ಮಾಡ್ತಾ 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 ಆ ಗಂಡನೇ ಮಗು ಥರ ಅನ್ನಿಸ್ಬಿಡುತ್ತೆ. ಆ ಪ್ರೇಮದಿಂದ ಪ್ರತಿ ದಿವಸ ಬೆರಿಬೇಕು. ಆ ಪ್ರೇಮ ಬಿಟ್ಟು ಆ ಒತ್ತಡವನ್ನು ಹೊರಗಡೆ ಹಾಕೋದಕ್ಕೆ ನೋಡ್ತಾ ಇದ್ದಾರೆ ಜನ. ಆ ಕಾಮ ಉದ್ವೇಗವನ್ನು ಬರೆಸ್ಕೊಳ್ಳೋದಕ್ಕೆ ಒಂದಷ್ಟು ಔಷಧಿಗಳು ತಗೊಂತಾರೆ. ಅದು ಪ್ರೀತಿಯಿಂದ ಕೂಡಿರ್ಬೇಕು, ಪ್ರೇಮದಿಂದ ಕೂಡಿರ್ಬೇಕು, ವಿಶ್ವಾಸದಿಂದ ಕೂಡಿರ್ಬೇಕು. ಅಲ್ಲಿ ವ್ಯಾಪಾರದಿಂದ ಕೂಡಿದೆ. ಅದು ಪರಸ್ಪರ ಪರಸ್ಪರ ಇರಬೇಕು. ಪರಸ್ಪರ ಪ್ರೀತಿ ಬಾಂಧವ್ಯ ಇಬ್ರು ಇರ್ಬೇಕು, ಇಬ್ಬರಲ್ಲೂ ಇರಬೇಕು. ಒಬ್ಬರಲ್ಲಿ ಮಾತ್ರ ಬಂದ್ರೆ ಸಾಧ್ಯತೆ ಕಡಿಮೆ. ಸಾಧ್ಯತೆ ಒಂದು ಏನು ಅಂದ್ರೆ, ಪ್ರಕೃತಿಯಲ್ಲಿ ಪ್ರೀತಿ ಅನ್ನೋದಿದೆಯಲ್ಲ, ಅದು ಕೊಡೋದು ಮಾತ್ರ, ತಗೊಳ್ಳೋದು ಅಂತದಲ್ಲ. ಅದು ನನ್ನ ಹತ್ರ ಒಮ್ಮೆ ಒಂದು ಕೇಸ್ ಬಂದಿತ್ತು. ಇಬ್ರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ, ಇಬ್ರು ಜಗಳ ಆಡ್ತಾ ಇದ್ದಾರೆ. ಜಗಳ ಆಡಿ ಆಡಿ ಏನಾಗ್ಬಿಟ್ಟಿದೆ, ನಿನ್ನನ್ನು ಡಿವೋರ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಡತಿ ಹೇಳ್ತಾ ಇದ್ದಾಳೆ. ಯಾತಕ್ಕೋಸ್ಕರ ನನ್ನನ್ನು ಡಿವೋರ್ಸ್ ಮಾಡ್ತಾ ಇದೀಯಾ, ನಾನೇನು ತಪ್ಪು ಮಾಡಿದ್ದೀನಿ, ಹಾಗೆ ಹೀಗೆ ಅಂತ ಗಂಡ ಕೇಳ್ತಾ ಇದ್ದಾನೆ. ಇಲ್ಲ, ನನಗಿಷ್ಟ ಇಲ್ಲ ನೀನು, ಹಾಗೆ ಹೀಗೆ. ಏನು ಇಷ್ಟ ಇಲ್ಲ ಹೇಳು, ಅದನ್ನು ನಾನು ಹೇಳಲ್ಲ, ನೀನೇ ತಿಳ್ಕೊಬೇಕು, ನೀನೇ ಅರ್ಥ ಮಾಡ್ಕೊಬೇಕು, ಆವಾಗಲೇ ನಿನ್ಗೆ ಅದು ಅರ್ಥ ಆಗೋದು ಅಂತ ಅವಳು ಹೇಳ್ತಾ ಇದ್ದಾಳೆ. ನಾನೇನು ಅರ್ಥ ಮಾಡ್ಕೊಬೇಕು ಏನಂತ ಗೊತ್ತಾಗ್ತಾ ಇಲ್ಲ. ಇಬ್ರು ಬಂದಿದ್ದಾಗ ಗಂಡನನ್ನು ಹೊರಗಡೆ ಕಳಿಸ್ದೆ. ಇವಕ್ಕೆ ಏನು ಹೇಳ್ತಾಳೆ ನೋಡೋಣ. ಅವಳು ಏನು ಹೇಳ್ತಾಳೆ ಅಂದರೆ, ನಾನು ನನ್ನ ಸಂಸಾರವನ್ನು ಬಿಟ್ಟು ಬಂದಿದ್ದೀನಿ, ನನ್ನ ಅಣ್ಣ ತಮ್ಮಂದಿರನ್ನು, ನನ್ನ ಅಪ್ಪ ಅಮ್ಮನನ್ನು ಬಿಟ್ಟು ಬಂದಿದ್ದೀನಿ, ನನ್ನ ಒಂದು ಆಸ್ತಿಯನ್ನು ಬಿಟ್ಟು ಬಂದಿದ್ದೀನಿ. ಇಷ್ಟೆಲ್ಲ ತ್ಯಾಗ ಮಾಡಿದ್ರು ನನಗೆ ಐ ಲವ್ ಯು ಅಂತ ಹೇಳ್ತಾ ಇಲ್ಲ. ಇದೆ ಇಷ್ಟೇ, ಐ ಲವ್ ಯು ಅಂತ ಅವನು ಹೇಳ್ತಾ ಇಲ್ಲ, ಬಾಯಿಂದ ಹೇಳ್ಬೇಕು. ಇವಳು ಅದನ್ನ ಹೇಳ್ಬಾರ್ದು, ಅವನಿಂದ ಅದು ಹೇಳಿಸ್ಕೊಬೇಕು, ಅವನಾಗೆ ಹೇಳ್ಬೇಕು ಅಂತ. ಅವನಾಗೆ ಹೇಳ್ಬೇಕು. ಐ ಲವ್ ಯು ಅಂತ ಹೇಳಿದ್ರೆ ಅವಳಿಗೆ ತೃಪ್ತಿ ಆಗೋದು, ಖುಷಿ ಆಗೋದು.
ಅವನು ತೋರಿಸ್ಕೊಂತ ಇಲ್ಲ, ಅವನು ಹೇಳ್ತಾ ಇಲ್ಲ, ಅವನು ಆದ್ರೆ ಪ್ರೀತಿಯಿಂದನೇ ಇದ್ದಾನೆ, ಅವನು ಪ್ರೀತಿಯಿಂದಾನೇ ಇದ್ದಾನೆ, ಐ ಲವ್ ಯು ಅಂತ ಮಾತ್ರ ಹೇಳ್ತೀವಿ, ಹೇಳ್ತಾ ಇಲ್ಲ. ಸರಿ ಆಯ್ತಪ್ಪ. ಈಗ ಆಕೆನಾಗ ಹೊರಗೆ ಕಳಿಸ್ಬಿಟ್ಟು ಅವನನ್ನು ನೋಡಿ, ಏನು ಇದು ಇಷ್ಟೇ, ಇದು ಉದ್ದೇಶ ಇನ್ನೇನು ಇಲ್ಲ, ನೀವು ಯಾವುದಾದ್ರೂ ಒಂದು ಹೊರಗಡೆ ಔಟಿಂಗ್ ಕರ್ಕೊಂಡೋಗಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ, ಪ್ರೀತಿಯ ವಾತಾವರಣವನ್ನು ಕ್ರಿಯೇಟ್ ಮಾಡಿ, ಖುಷಿಯಿಂದ ಆಕೆ ಜೊತೆಲಿರಿ. ನಿನ್ನನ್ನು ಬಿಟ್ಟರೆ ನನಗೆ ಯಾರು ಇಷ್ಟ ಇಲ್ಲ, ನಿನಗೆ ಕೊಡೋ ಅಷ್ಟು ಪ್ರೀತಿ ನಾನು ಈ ಜಗತ್ತಿನಲ್ಲಿ ಯಾರಿಗೂ ಕೊಡೋದಿಲ್ಲ ಪ್ರೀತಿ, ನಿನ್ನನ್ನೇ ಪ್ರೀತಿ ಮಾಡ್ತೀನಿ, ನಿನ್ನ ಐ ಲವ್ ಯು ಅಂತ ಹೇಳ್ತೀನಿ. ಇದೊಂದು ಸೀಕ್ರೆಟ್ ಆಗಿ ಇಟ್ಕೊಂಡು ಯಾವತ್ತೋ ಒಂದು ದಿವಸ ಇದನ್ನ ಮಾಡಿ ನಿಮ್ಮ ಜೊತೆಯಲ್ಲಿ ಗಂಡ ಹೆಂಡತಿ ನೀವು ಚೆನ್ನಾಗಿರ್ತೀರ ಅಂತೇಳ್ಬಿಟ್ಟು ಹೇಳಿದ್ದಕ್ಕೆ ಆ ಥರ ಮಾಡಿದ್ಮೇಲೆ ಅವರು ಖುಷಿಯಾಗಿದ್ದಾರೆ. ಆದರೆ ನಾನು ಹೇಳೋದೇನೆಂದ್ರೆ, ಪ್ರೀತಿ ಅನ್ನೋದು ಇದೆಯಲ್ಲ, ಅದು ಪಡೆಯುವಂಥದ್ದಲ್ಲ, ಅದು ಕೊಡೋ ಅಂಥದ್ದಷ್ಟೇ. ನಿರಂತರವಾಗಿ ಪ್ರಕೃತಿ ಕೊಡ್ತಾನೆ ಇದೆ ನಮಗೆ. ಅದು ಯಾವತ್ತಾದ್ರೂ ಭಿಕ್ಷೆ ಬೇಡಿದ್ಯಾ ನಮ್ಮ ಹತ್ರ? ಅಲ್ಲ, ಪ್ರಕೃತಿಯ ಗುಣನೇ ಅದು, ಕೊಡುವಂಥದ್ದು. ಹೋಗಿ ಒಂದು ಮರದ ಹತ್ರ ಹೋದಾಗ 2 ಕೊಂಬೆಗಳನ್ನ ಹಿಂಗೆ ಚಾಚುತ್ತೆ, ಅದನ್ನ ಹಿಡ್ಕೊಂಡು ಎಳೆದಾಡ್ಕೊಂಡು ಎಲೆ ಎಲ್ಲ ಕಿತ್ತಾಕಿ ಇದು ಮಾಡಿದ್ರು ಅದೇನು ಮಾಡಲ್ಲ. ಏನೇ ಮಾಡೋದು ನಮ್ಗೆ ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಎಲ್ಲವನ್ನೂ ಕೊಡೋದಕ್ಕೆ, ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದೆ ಅದು. ಆದ್ರೆ ನಾನು ಮಾತ್ರ ಪಡೆಯೋದಕ್ಕೆ ನೋಡ್ತೀನಿ ವಿನಃ ಅದಕ್ಕೇನು ನಾನು ಜಗತ್ತಿಗೆ ಕೊಡೋವಂಥ ಪ್ರೀತಿ, ಆ ಪ್ರೀತಿಯನ್ನು ಕೊಡೋದಕ್ಕೆ ನಾನು ಸಿದ್ಧನಾಗಿಲ್ಲ. ಹೌದು. ಹಾಗಾಗಿ ಪ್ರೀತಿ ಅಂದರೆ ಯಾವುದೇ ಒಂದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಒಬ್ರಿಗೊಬ್ರು ಕೊಡಬೇಕದಷ್ಟೇ, ಅದನ್ನ ಪಡೆಯುವಂಥದ್ದಲ್ಲ ಅದು. ಹಾಗಾಗಿ ಅಲ್ಲ, ಪಡೆಯುವಂಥದ್ದು ಸಿಕ್ಕೇ ಸಿಗುತ್ತೆ, ಆದ್ರೆ ನಾವು ಕೊಡುವಂಥವ್ರಾಗಬೇಕು. ಕೊಟ್ಟಾಗ ಅದು 2ರಷ್ಟು ಬರುತ್ತೆ ಅಂತ ಹೇಳ್ತಾರೆ. ಕೊಟ್ಟಾಗ ಅದು 2ರಷ್ಟು ಬರಲ್ಲ. ಪ್ರೀತಿನ ಕೊಡ್ಲಿಕ್ಕೆ ಯಾವುದೇ ರೀತಿ ಸಂಕೋಚ ಏನು ಬೇಕಾಗಿಲ್ಲ. ಹಾಗಾಗಿ ಯಾವುದೇ ಒಂದು ಲೈಂಗಿಕತೆಯಲ್ಲಿ ತೊಡಗಿಸ್ಕೊಂಡಾಗ, ಪ್ರೇಮಪೂರ್ಣವಾಗಿ ಪ್ರೀತಿಪೂರ್ವಕವಾಗಿ ತೊಡಗಿಸ್ಕೊಂಡಾಗ, ಆವಾಗ ಅದು ಸುತ್ತಲೂ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದು ಸಮೃದ್ಧವಾದಂಥ ಎನರ್ಜಿ, ಅದು ಆ ಪ್ರೇಮ ವಿಕಾಸ ಆಗ್ತಾ 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 ತನ್ನ ಹೆಂಡ್ತಿನೇ ತಾಯಿ ಆಗ್ತಾಳೆ, ತನ್ನ ಗಂಡನೇ ಮಗನಾಗ್ತಾನೆ. ಇಂಥ ಒಂದು ವಿಕಾಸಕ್ಕೆ ಕರ್ಕೊಂಡೋಗ್ಬೇಕು. ಅದಕ್ಕೆ ರಾಮ, ಕೃಷ್ಣ ಇವರೆಲ್ಲ ಅವರ ಪ್ರೀತಿ ಹೇಗಿತ್ತು, ರಾಧೆ ಮೇಲೆ ಹೇಗೆ ಪ್ರೀತಿ ಇತ್ತು, ಆ ಸೀತೆ ಮೇಲೆ ಹೇಗೆ ಪ್ರೀತಿ ಇತ್ತು, ಆ ಪ್ರೀತಿ ಅಷ್ಟು ಬಾಂಧವ್ಯವನ್ನು ಉಂಟು ಮಾಡ್ತಾ ಇತ್ತು ಅಲ್ವಾ. ಆ ಲೈಂಗಿಕ ಪ್ರಚೋದನೆ ಆಯ್ತಲ್ವಾ, ಪ್ರೀತಿಯಿಂದ ಪ್ರೇಮದಿಂದ ತೊಡಗಿಸ್ಕೊಂಡಾಗ ಅದು ನಮ್ಮ ಶಕ್ತಿ ವಿಕಾಸ ಆಗ್ತಾ ಹೋಗುತ್ತೆ ವಿನಃ ಅಲ್ಲಿ ನಾವು ಪ್ರೇಮದ ಇನ್ನೂ ಮೇಲ್ಮೇಲಿನ ಸ್ತರಕ್ಕೆ ಹೋಗ್ತೀವಿ, ವಿಕಾಸ ಆಗ್ತೀವಿ. ಯಾವಾಗ ನಾನು ಒಂದು ಒತ್ತಡವನ್ನು ಹೊರಗಾಕ್ಬೇಕು ಅಂತ ಮಾಡ್ತೀನೋ, ಇನ್ನೂ ಹೆಚ್ಚು ಕಾಮುಕತೆಯಿಂದ ತುಂಬಿರುತ್ತೇವಿನ ಅವನು ಹೆಚ್ಚು ಕಾಮಿ ಆಗ್ತಾನೆ. ಆ ತೃಪ್ತಿ ಇಲ್ಲದಕ್ಕೆ ಜೀವನವನ್ನು ನಡೆಸ್ತಾ ಹೋಗ್ತಾನೆ ವಿನ ಅದು ಆ ತೃಪ್ತಿಯನ್ನು ಕೊಡೋದಿಲ್ಲ, ಆನಂದವನ್ನು ಕೊಡೋದಿಲ್ಲ, ಸಮೃದ್ಧಿಯನ್ನು ಕೊಡೋದಿಲ್ಲ. ಹಾಗಾಗಿ ಲೈಂಗಿಕ ಪ್ರಚೋದನೆ ಆಗಿದ ಕೂಡಲೇ ಪಾಪ ನಾವು ನೋಡಿದ್ದೀವಿ, 45 ವರ್ಷದ ಗಂಡಸು ಒಂದು 2-3 ವರ್ಷದ ಮಗು ಮೇಲೆ ಅತ್ಯಾಚಾರ ಮಾಡಿಕೊಂಡು ಆನಂತರ ಜೈಲಿಗೆ ಹೋಗಿ ಅಥವಾ ಜನಗಳ ಕೈಯಲ್ಲಿ ಒದೆಗಳು ತಿಂದು ಆನಂತರ ಪಶ್ಚಾತ್ತಾಪ ಪಡೋದು ಬೇರೆ ವಿಷಯ. ಆ ಶಕ್ತಿ ಬಂದಾಗ ಅದನ್ನು ನಿಯಂತ್ರಿಸದೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಪ್ರಯತ್ನ ಮಾಡಬೇಕು. ಆ ಶಕ್ತಿಗಳನ್ನು, ಇವೆಲ್ಲ ಒಂದು ಅತಿ ದೊಡ್ಡ ಶಕ್ತಿಗಳು ಇವೆಲ್ಲ. ಈ ಶಕ್ತಿಗಳಿಗೆ ನಾವು ಸಂಸ್ಕಾರವನ್ನು ಕೊಟ್ಟು ಅದನ್ನು ಪರಿವರ್ತನೆ ಮಾಡಬೇಕು. ಇನ್ನು ಸಬ್ಲಿಮೇಷನ್ ಸಂದೇಶ ಅಂತೇಳ್ಬಿಟ್ಟು ಕೇಳ್ತೀವಿ. ಹೀಗೆ ನಮಗೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು ಅಥವಾ ಪೇಪರ್ನಲ್ಲಿ ಬರೋವಂಥ ವಿಷಯಗಳು, ಮಾಧ್ಯಮಗಳು ಮುಖಾಂತರ ಬರೋವಂಥ ವಿಷಯಗಳು, ಮೊಬೈಲ್ನಲ್ಲಿ ಬರೋವಂಥ ವಿಷಯಗಳು ಇತ್ತೀಚೆಗಂತೂ ಜಾಸ್ತಿ ಆಗಿದೆ. ವಾಟ್ಸಪ್ ಮೆಸೇಜ್ಗಳು ಸಿಕ್ಕಾಪಟ್ಟೆ ಇದೆ. ಯಾವುದೋ ಒಂದು ಕೆಲವರು ಹೇಳ್ತಾರೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ.
ಅದರಲ್ಲಿ ಬರೋ ಅಂತ ಏನು ವಿಷಯಗಳಿರ್ತವೆ ಅದು ನನ್ನೊಳಗಡೆ ಹೊರಟೋಗುತ್ತೆ ಈಸಿಯಾಗಿ. ಕೆಲವ್ರದ್ದು ಹೇಗಿರುತ್ತೆ ಅಂದ್ರೆ ನೋಡಿದ್ದೆಲ್ಲ ನಿಜ ಅಂತ ಅನ್ಕೊಳ್ಳೋ ಒಂದು ಭ್ರಮೆಗೊಳಗಾಗ್ತೀವಿ. ಕೆಲವೊಂದೆಲ್ಲ ಹಾಗೆ ಆಗ್ತಿದೆ. ಅದು ನಮ್ಗೆ ಗೊತ್ತಿಲ್ದೇನೆ ನಮ್ಗೊಳಗಡೆ ನಾವೇನು ಎಲ್ಲೂ ಗೇಟ್ ಇಟ್ಟಿಲ್ಲ, ಗೇಟ್ ಇಲ್ಲ. ಅದು ಏನ್ ಮಾಡುತ್ತೆ, ನಾವು ಯಾವುದೋ ಒಂದು ದೃಶ್ಯ ನೋಡ್ತೀನಿ, ಒಂದು ಪ್ರಚೋದನೆ ದೃಶ್ಯ ನೋಡ್ತೀನಿ, ಒಂದು ಕಾಮದ ದೃಶ್ಯಗಳನ್ನ ನೋಡ್ತೀನಿ, ಇನ್ಯಾವುದೋ ಒಂದು ದೃಶ್ಯವನ್ನ ನೋಡ್ತೀನಿ, ಒಡೆದಾಡ್ಕೊಳ್ಳುವ ದೃಶ್ಯವನ್ನ ನೋಡ್ತೀನಿ. ಅದು ಸಹಜವಾಗಿ ಒಳಗಡೆ ಹೋಗ್ಬಿಡ್ತವೆ. ಅದು ಒಳಗಡೆ ಹೋದ್ಮೇಲೆ ಅದು ಒಂದು ಸಂಸ್ಕಾರವಾಗಿ ಬದಲಾಗೋದು. ಅದೇ ಒಂದು ಸಂಸ್ಕಾರವಾಗಿ ಅವತ್ತೆಲ್ಲ ನೋಡಿದ್ದೆ. ಅದೇ ಎಲ್ಲ ಬೀಜ ರೂಪದಲ್ಲಿ ಹೋದಂತದ್ದು ಮೊಳಕೆ ಹೊಡ್ಲಿಕ್ಕೆ ಶುರು ಮಾಡ ಎಲ್ಲ ಒಳಗಡೆ ಹೋಗಿ ಇದೆಲ್ಲ ಬೀಜಗಳೇ ಹೋಗಿ ದೊಡ್ಡ ದೊಡ್ಡ ಮರಗಳಾಗಿದ್ದಾವೆ. ಇದನ್ನ ಒಡೆಯೋದು ಅಷ್ಟು ಸುಲಭ ಅಲ್ಲ. ಹೌದೌದು. ಇದನ್ನ ಧ್ಯಾನದ ಮೂಲಕನೇ ಇದನ್ನ ಸರಿಪಡಿಸ್ಬೇಕು. ತಪಸ್ಸು ಅಂತಂದ್ರೆ ಅದೇ ತಾನೆ, ತಪಸ್ಸು, ತಪ್ಪಿಸುವಂಥದ್ದು. ತಪಸ್ಸಿಗೆ ಆಳಕ್ಕೆ ಇಳಿದು ಹೋದಾಗ ಆವಾಗ ಅದು ಒಳಗಡೆ ಆ ತಪಸ್ಸಿನ ಮೂಲಕ ನಾನು ಭೂತ ಕನ್ನಡಿಯಿಂದ ನಾವು ಸೂರ್ಯನ ಕಿರಣವನ್ನು ಹಾಯಿಸಿದಾಗ ಯಾವ ವಸ್ತುವಿನ ಮೇಲೆ ಅದನ್ನು ಹಾಯಿಸ್ತೀವಿ ಅದು ಹಾಗೇ ಬಿಸಿ ಹೆಚ್ಚಾಗಿ ಸುಟ್ಟು ಭಸ್ಮ ಆಗುತ್ತೆ. ಹಾಗೆ ಆ ಥರ ಬೇರೆ ಸಮೇತ ಇವೆಲ್ಲ ಹೋಗ್ಬೇಕು. ಇವೆಲ್ಲ ಹೋಗ್ಬೇಕಂದ್ರೆ ಧ್ಯಾನವೇ ದ್ವಾರ. ವಿದೇಶದಿಂದ ಯಾರೋ ಒಬ್ಬ ಈ ಹುಚ್ಚಾಸ್ಪತ್ರೆಯನ್ನು ನೋಡಬೇಕು ಅನ್ನೋ ಕುತೂಹಲ ಬಂತು. ಅಲ್ಲಿ ಹೋಗ್ತಾನೆ. ಅವನು ಅಲ್ಲಿ ಯಾರೋ ಗುಮಾಸ್ತಾ ಇರ್ತಾನೆ, ಅವನು ಕರ್ಕೊಂಡು ಹೋಗ್ಬಿಟ್ಟು ಏನಾಗಿದೆ ಈ ಹುಚ್ಚನಿಗೆ ಅಂತ. ಅವನು ಪ್ರೇಮಿಸಿದ ಹುಡುಗಿ ಅವನಿಗೆ ಸಿಗಲಿಲ್ಲ. ಅದಕ್ಕೆ ಫೋಟೋ ಹಿಡ್ಕೊಂಡು ನಗ್ತಾನೆ, ಅಳ್ತಾನೆ, ಎದೆಗೆ ಅಪ್ಪು ಹಿಡ್ಕೊಳ್ತಾನೆ, ಹುಚ್ಚನಾಗಿದ್ದಾನೆ ಅಂತ. ಆ ನಂತರ ಇನ್ನೊಂದು ಪಕ್ಕದ ಸೆಲ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಪ್ರೇಮಿಸಿ ಮದುವೆ ಆಗಿರೋನು, ಅವನು ಎದೆ ಬಡ್ಕೊಂತಾನೆ, ಅಳ್ತಾನೆ, ಕಿರ್ಚಾಡ್ತಾನೆ, ಕೂಗಾಡ್ತಾನೆ. ಈಗ ಇವನು ಅವನು ಪ್ರೇಮಿ ಆಗಿದ್ದ. ಪ್ರೇಮಿಯಾಗಿ ಅವನನ್ನ ನಿರಾಕರಿಸ್ಬಿಟ್ಟು ಹೋದ್ರೆ ಅವನಿಗೆ ಅಷ್ಟ ಅನಾಹುತ ಆಗಿಲ್ಲ. ಅವನು ಒಂದು ಫೋಟೋನ ಹಿಡ್ಕೊಂಡು ನಗ್ತಾನೆ, ಅಳ್ತಾನೆ, ಎದೆಗೆ ಅಪ್ಪು ಹಿಡ್ಕೊಂತಾನೆ, ಜೊತೆಲೇ ಇದ್ದಾಳೆ ಅನ್ನೋ ಥರ ಅವನು ಫೀಲ್ ಮಾಡ್ತಾ ಇದ್ದಾನೆ. ಇಲ್ಲಿ ಇವನು ಮದುವೆ ಆಗಿದ್ದವನು ಒದ್ದಾಡ್ತಾ ಇದ್ದಾನೆ, ಹೊಡೆದಾಡ್ತಾ ಇದ್ದಾನೆ. ಯಾರ ಜೊತೆಲಿ ಹೊಡೆದಾಡ್ತಾ ಇದ್ದಾನೆ? ಅವ್ನ ಹೆಂಡತಿ ಜೊತೆಲಿ ಕಿರ್ಚಾಡ್ತಾನೆ. ಅವನ ಹೆಂಡತಿ ನಂಗೆ ಅವಳಿಗೆ ಒಂಥರ ರಾಕ್ಷಸಿ ತರ ಕಾಣಿಸ್ತಾ ಇದ್ದಾಳೆ, ಅವಳ ಜೊತೆಲಿ ಹೊಡೆದಾಡ್ತಾ ಇದ್ದ. ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಕಿತ್ತಾಡ್ತಾ ಇರ್ತಾರೆ. ಇದೇ ಹುಚ್ಚುತನ. ಯಾರು ಫೇಲ್ಯೂರ್ ಆಗಿರ್ತಾನೆ ಅವನ ಅದೃಷ್ಟವಂತ. ಅವನು ಕೊನೆ ಪಕ್ಷ ಅವ್ನು ನಗ್ತಾ ಇದ್ದಾನೆ, ನನ್ನ ಜೊತೆಲಿ ಇದ್ದಾಳೆ ಅವಳು ಅನ್ನೋ ಒಂದು ಭಾವದಲ್ಲಿ ಇರ್ತಾನೆ. ಯಾರಿಗೆ ಮದುವೆ ಆಗಿದೆ ಅವ್ರ ಹೆಂಡತಿ ಜೊತೆಲಿ ಕಿತ್ತಾಡ್ತಾ ಇರ್ತಾರೆ, ಗಂಡನ ಜೊತೆಲಿ ಕಿತ್ತಾಡ್ತಾ ಇರ್ತಾರೆ. ಹಾಗೆ ಅದಕ್ಕೆ ಲೈಂಗಿಕ ಪ್ರಚೋದನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಈ ಹೆಂಡತಿ ಏನೋ ನಿರೀಕ್ಷೆ ಮಾಡ್ತಾ ಇರ್ತಾಳೆ, ಐ ಲವ್ ಯು ಅಂತ ಹೇಳೋಂಥದ್ದು ನಿರೀಕ್ಷೆ ಮಾಡ್ತಾರೆ. ಗಂಡ ಇನ್ನೊಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಒಬ್ರಿಗೊಬ್ರು ಏನೋ ಒಂದು ನಿರೀಕ್ಷೆಗಳಿರುತ್ತಲ್ಲ, ತಾಳ್ಮೆಯಿಂದ ಕೇಳೋವಂಥದ್ದು ಯಾ ನಿರೀಕ್ಷೆ ಏನು ಅದನ್ನ ವ್ಯಕ್ತಪಡಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಜನಕ್ಕೆ 95% ಒಳಗಡೆ ಇರುವಂಥದ್ದು ಈ ಸಂಸ್ಕಾರಗಳೆಲ್ಲ. ಹೌದು, ಅದು ಅನೇಕ ಜನ್ಮಗಳಿಂದ ಕೂಡಿರುವಂಥದ್ದು. ಈಗ ಜನ್ಮದ್ದೇ ಆದ್ರೆ ಹಂಗೆ ಅಳಸಾಕ್ ಬಿಡ್ಬೋದು. ಇದು ಅನೇಕ ಜನ್ಮಾಂತರಗಳಿಂದ ಕೂಡಿರುವಂಥದ್ದು. ಅದು ಪಡಿ ಅಚ್ಚುಗಳ ರೂಪದಲ್ಲಿ ಇರುತ್ತೆ. ಅದನ್ನ ಅಳಸಾಕೋದು ಅಷ್ಟು ಈಸಿ ಅಲ್ಲ. ಆದ್ರೆ ಅದಕ್ಕೆ ಧ್ಯಾನವೇ ದ್ವಾರ. ಧ್ಯಾನದ ಮೂಲಕನೇ ಅದನ್ನ ಹೋಗಿ ಅಳಸಾಕ್ಬೇಕು. ಅದು ಏನು 5% ಮನಸ್ಸು, ಜಾಗೃತ ಮನಸ್ಸು ಇದೆ ನಮಗೆ. ಅದನ್ನ ಸ್ವಲ್ಪನೇ ವಿಕಾಸ ಮಾಡಬೇಕು. ಹೇಗೆ ವಿಕಾಸ ಮಾಡೋದು ಅಂತಂದ್ರೆ
ಪ್ರಾಂತ್ಯಗಳ ನಾಯಕರುಗಳು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ 10% ಇರುತ್ತಂತೆ. ಆ ಮನಸ್ಸು 5%ಇಂದ 5% 10% ವಿಕಾಸ ಆಗಿರುತ್ತೆ. 10ರಿಂದ 15% ವಿಕಾಸ ಆಗಿತ್ತು ಅಂದರೆ ಅವನೊಬ್ಬ ಸೈಂಟಿಸ್ಟ್ ಆಗಿರ್ತಾನಂತೆ. ಒಬ್ಬ ಸೈಂಟಿಸ್ಟು ತದೇಕ ಚಿತ್ತದಿಂದ ಎಷ್ಟೋ ಸಮಯ ಕಾಲ ಅದಕ್ಕೆ ಏನೋ ಒಂದು ವಿಷಯಕ್ಕೆ ಅವನು ಏಕಾಗ್ರಗೊಂಡು ಅದನ್ನು ಕಂಡುಹಿಡಿಬೇಕು ಅಂದರೆ ಅದನ್ನೇ ಕುರಿತು ಯೋಚನೆ ಮಾಡಬೇಕು. ಆವಾಗ ಇದೆಲ್ಲ ಬಂದ್ರೂ ಅವನಿಗೆ ಗೊತ್ತಾಗೋದಿಲ್ಲ ಇದು ಅಲ್ವಾ. ಕೋಪ, ಭಯ, ದ್ವೇಷ, ಅಸೂಯೆ ಇದ್ಯಾವುದು ಅವನಿಗೆ ಕಾಡೋದಿಲ್ಲ, ಅದ್ರ ಕಡೆ ಗಮನನೂ ಕೊಡಲ್ಲ ಅವನು. ಆ ಸೈಂಟಿಸ್ಟ್ ಏನು ಮಾಡ್ತಾನೆ, ತದೇಕ ಚಿತ್ತದಿಂದ ಅವನು ಆ ಒಂದು ಇದನ್ನು ಸೇರಿಸಿದ್ರೆ ಇದಾಗುತ್ತೆ, ಇದನ್ನು ಸೇರಿಸಿದ್ರೆ ಇದಾಗುತ್ತೆ. ಆ ದುಮ್ಮಿಕ್ಕಿ ಹರಿಯುವ ನೀರನ್ನು ಅದರಿಂದ ಕರೆಂಟ್ ಉತ್ಪಾದನೆ ಮಾಡ್ಬೋದು. ಅದು ಯಾವುದೋ ಒಂದು ವೈರ್ ಇನ್ನೊಂದು ವೈರ್ ಸೇರಿಸಿದಾಗ ಬೆಳಕು ಬರುತ್ತೆ. ಫ್ಯಾನಿಗೆ ಇದು ಕೊಟ್ಟಾಗ ಅದೇನು ತಿರುಗುತ್ತೆ. ಇದೆಲ್ಲ ಸೈನ್ಸ್ ಅಲ್ವಾ. ಯಾವುದೋ ಒಂದು ವಸ್ತುಗಳನ್ನು ಇನ್ನೊಂದು ವಸ್ತುವಿನ ಜೊತೆಯಲ್ಲಿ ಸೇರಿಸಿದಾಗ ಅದನ್ನು ಏಕಾಗ್ರಗೊಂಡಾಗ ಮಾತ್ರ ಕೆಲಸಗಳ ಕ್ರಿಯೆಗಳು ನಡೆಯುವಂಥದ್ದು. ಹಾಗಾಗಿ 10%ಇಂದ 15% ಅದು ವಿಕಾಸ ಆಗುತ್ತೆ. ಸೈಂಟಿಸ್ಟ್ಗಳ ಮನಸ್ಸು. ಒಬ್ಬ ಹಾಡುಗಾರ, ಒಬ್ಬ ಸಂಗೀತಗಾರ, ಅವನು ಆ ಸಂಗೀತದಲ್ಲಿ ಎಷ್ಟು ಸಮಯ ಕಲಿತಾನೆ ಅಂತ ಗೊತ್ತಾಗಲ್ಲ. ಅದು ಆವಾಗ ಇವೆಲ್ಲ ಏನಿದ್ದಾವೆ ಅವನು ಕಾಡೋದಿಲ್ಲ ಅವಾಗ ಅಲ್ವಾ. ಹೌದು. ಆ ಒಂದು ಏನೋ ಒಂದು ಕಲಿಬೇಕು, ಏನೋ ಒಂದು ಪ್ರದರ್ಶನ ಮಾಡಬೇಕು ಅಂತಂದಾಗ ಅವನು ನಿರಂತರವಾಗಿ ಅದನ್ನು ಅಭ್ಯಾಸ ಮಾಡಬೇಕು. ಆ ಅಭ್ಯಾಸದಲ್ಲಿ ತೊಡಗಿಸ್ಕೊಂಡಾಗ ಸಂಗೀತನೇ ಒಂದು ಭಾಗ ಆಗ್ತಾನೆ ಅವನು. ಹೀಗೆ ಸಂಗೀತ ಬಿಟ್ಟು ಅವನಿಲ್ಲ, ಅವನು ಬಿಟ್ಟು ಸಂಗೀತ ಇಲ್ಲ ಅನ್ನೋ ಹಾಗಿರ್ತಾನೆ. ಅವಿನಾಭಾವ ಸಂಬಂಧ ಅದ್ರ ಜೊತೆಯಲ್ಲಿ ಅಂಟ್ಕೊಂಡ್ಬಿಡತ್ತೆ. ಆವಾಗ ಅವನ ಮನಸ್ಸು 20% ವಿಕಾಸ ಆಗಿರುತ್ತಂತೆ. ಅದೇ ರೀತಿ ಒಬ್ಬ ಆರ್ಟಿಸ್ಟ್, ಒಬ್ಬ ಕಲಾವಿದ ಅಂತಂದರೆ ಅವನು ಏಕಾಗ್ರತೆ ಕೊಟ್ಟಿಲ್ಲ ಅಂದರೆ ಆ ಕಲೆ ಬರೋದಿಲ್ಲ. ಆ ಕಲೆ ಬರಬೇಕು ಅಂದರೆ ಏಕಾಗ್ರಗೊಂಡ ಮನಸ್ಸಿನಿಂದ ಮಾತ್ರ ಅದು ಕಲೆ ವಿಕಾಸ ಆಗುವಂಥದ್ದು, ಆ ಚಿತ್ರ ಬರೋವಂಥದ್ದು. ಒಬ್ಬ ಕಲಾವಿದನಿಗೆ ಮನಸ್ಸು 20% ವಿಕಾಸ ಆಗಿರುತ್ತೆ. ಯಾಕೆಂದರೆ ಅವನು ಆ ಒಂದು ಚಿತ್ರವನ್ನು ರಚನೆ ಮಾಡಬೇಕು ಅಂದರೆ ಅದ್ರ ಹಿಂದೆ ಸಾಕಷ್ಟು ಏಕಾಗ್ರಗೊಂಡಿರಬೇಕು ಅವನ ಮನಸ್ಸು. ಅವನ ಮನಸ್ಸು ಏಕಾಗ್ರಗೊಂಡಿಲ್ಲ ಅಂದರೆ ಚಿತ್ರ ಸರಿಯಾಗಿ ಬರೋದಿಲ್ಲ, ಆ ಚಿತ್ರ ವಿಕಾಸ ಆಗೋದಿಲ್ಲ. ಏಕಾಗ್ರಗೊಂಡ ಮನಸ್ಸಿನಿಂದ ಮಾತ್ರ ಸುಂದರವಾದ ಚಿತ್ರ ರೂಪುಗೊಳ್ಳುತ್ತೆ ಅಲ್ವಾ. ಹೌದು ಹೌದು. ಹಾಗೆ ಕಲಾವಿದ ಅಂತಂದರೆ ನಾವು ನೋಡಿದ್ದೇವೆ ರಾಜ್ಕುಮಾರ್ ಅವರೊಬ್ಬರು ಪರಿಪೂರ್ಣವಾದಂಥ ಕಲಾವಿದರು ಅಂತ ಹೇಳ್ಬೋದು. ನಾವು ಕೆಲವೊಂದು ಚಿತ್ರಗಳನ್ನು ನೋಡಿದಾಗ ನಮಗೆ ನಮ್ಮೊಳಗಡೆ ಆ ಭಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಈಗ ಭಕ್ತ ಕುಂಬಾರ, ಭಕ್ತ ಕನಕದಾಸ, ಸಂತ ತುಕಾರಾಮ್ ಇನ್ಯಾವುದು ಇಂಥ ಚಿತ್ರಗಳನ್ನು, ಬೇಡರ ಕಣ್ಣಪ್ಪ ಇದೆಲ್ಲ ಚಿತ್ರಗಳನ್ನು ನೋಡಿದ್ರೆ ನಮಗೆ ಭಕ್ತಿಯಲ್ಲಿ ಹೇಗೆ ತೊಡಗಿಸ್ಕೊಬೇಕು ಅದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದು ಗೊತ್ತಿರಲ್ಲ. ಆ ಚಿತ್ರಗಳೆಲ್ಲ ಆ ಚಿತ್ರಗಳನ್ನು ನೋಡಿ ಎಷ್ಟೋ ಜನ ಕಲಿಯುವಂಥವ್ರು ಇರ್ತಾರೆ. ಹೌದು, ಇಂಥ ನೀತಿವಂತವಾದಂಥ ಚಿತ್ರಗಳಿರ್ತವೆ. ಈಗ ಭಕ್ತ ಕುಂಬಾರನೇ ತಗೊಳ್ಳಿ, ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಾಗ ಯಾವುದೋ ಒಂದು ಚಿತ್ರ ಸಿಕ್ತು, ಅದರಲ್ಲಿ ಒಂದು ಶಾರದಾ ಮಾತೆ ಚಿತ್ರ ಇತ್ತು. ಅದ್ರ ಕೆಳಗಡೆ ಒಂದು ಕೊಟೇಶನ್ ಹಿಂಗೆ ಬರೆದಿತ್ತು, ತುಂಬ ಕಷ್ಟಗಳನ್ನು ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ಆ ಕೊಟೇಶನ್ ಸಿಕ್ತು. ಏನು, ಮಗು ನೀನು ಭಗವಂತನಲ್ಲಿ ಶರಣಾಗುವುದರಿಂದ ವಿಧಿಯು ತಾನು ಬರದದ್ದನ್ನು ಮತ್ತೊಂದು ಕೈಯಿಂದ ಅಳಿಸಿ ಹಾಕುತ್ತೆ ಅಂತ. ಎಂಥ ಅದ್ಭುತವಾದಂಥ ಇದು. ನನಗೆ ಅರ್ಥ ಆಗ್ತಾ ಇಲ್ಲ, ಭಗವಂತನಲ್ಲಿ ಶರಣಾಗೋದು ಹೇಗೆ. ನನಗೆ ಈ ರಾಜ್ಕುಮಾರ್ ಪಿಕ್ಚರ್ ಇದೆಲ್ಲ, ಈ ಭಕ್ತ ಕುಂಬಾರ ನೋಡಿದಾಗ, ಭಕ್ತ ಕನಕದಾಸ ನೋಡಿದಾಗ, ಭಕ್ತಿ ಅಂದರೆ ಏನು, ಭಗವಂತನಲ್ಲಿ ಶರಣಾಗೋದಂದ್ರೆ ಏನು, ಆ ಹಾಡುಗಳು ಎಷ್ಟು
ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಹೌದು. ಆ ಹಾಡುಗಳಿರ್ಬೋದು, ಆ ಒಂದು ಭಕ್ತಿಯ ಭಾವನೆ ಇರ್ಬೋದು, ಆ ಅದ್ಭುತವಾದಂಥ ಒಂದು ಸಿನಿಮಾಗಳನ್ನು ಮಾಡಿದಾಗ ಅವರು ಆ ರಾಜ್ಕುಮಾರ್ ಕೊನೆಗೆ ಅಭಿಮಾನಿಗಳೇ ದೇವರು ಅಂತ ಹೇಳಿದ್ರು. ಅಂಥ ಒಂದು ಭಾವನೆ ಬಂದ್ಬಿಟ್ಟು ಅವರಿಗೆ ಎಲ್ಲವೂ ಭಗವಂತನ ಸ್ವರೂಪ. ಅದನ್ನು ಯಾರು ಅಭಿಮಾನಿಗಳಿದ್ದಾರೆ ಅವರೆಲ್ಲ ದೇವರ ಸ್ವರೂಪ ಅನ್ನೋದು ಅದು ಮನಸ್ಸಿನ ಆಳದಲ್ಲಿ ಬಂದಿದ್ದರಿಂದನೇ ಹೇಳೋಕ್ಕಾಯ್ತು. ತನ್ನ ಸ್ವಾರ್ಥಕ್ಕಾಗಿ ಹೇಳ್ಕೊಂಡಿದ್ದಲ್ಲ, ಅದು ಸ್ವತಃ ಅನುಭವ. ಯಾಕೆಂದರೆ ಆ ಕಲಾವಿದರಿಗೆ ಆ ಮನಸ್ಸನ್ನೋದು 20% ವಿಕಾಸ ಆಗಿರುತ್ತೆ. ಅದೇ ಆಳಕ್ಕೆ ಇಳಿದಾಗ, ಇನ್ನು ಆ ಭಕ್ತಿಯ ಆಳಕ್ಕೆ ಇಳಿದಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕಲೆಯಲ್ಲಿ ತನ್ಮಯತೆ ಆಗೋದು ಗೊತ್ತಿತ್ತು. ನಂತರ ಸಂಗೀತ ಆಳವಾಗಿ ಗೊತ್ತಿತ್ತು. ಯೋಗ ಅಭ್ಯಾಸ ಮಾಡ್ತಾಯಿದ್ರು. ಹಾಗಾಗಿ ಸಂಗೀತ, ಕಲೆ ಮತ್ತು ಯೋಗಿ ಆಗಿದ್ದಂಥ ಏಕೈಕ ಚಲನಚಿತ್ರದ ನಟ ಅಂದರೆ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ದಿವ್ಯತೆಯನ್ನು ರಾಜ್ಕುಮಾರ್ ಅವರು ಗಳಿಸಿದ್ದರು. ಕವಿ ಆಗಿದ್ದರೆ ಆ ರಚನೆಗಳು ಮಾಡೋವಂಥದ್ದು ಹೀಗೆ ಪೂರ್ಣತೆ ಎಡೆಗೆ ಕರ್ಕೊಂಡು ಹೋಗುತ್ತೆ. ಈಗ ನಾವು ಒಬ್ಬ ಕಲಾವಿದ 20% ಮನಸ್ಸನ್ನು ಆಳಕ್ಕಿಳಿತಾನೆ. ಒಬ್ಬ ಸಂಗೀತಗಾರ ಮನಸ್ಸಿನ ಆಳಕ್ಕೆ 20% ಹೋಗ್ತಾನೆ. ಹೀಗೆ ಯೋಗಿಗಳು ಅದರಲ್ಲಿ ಇರುವಂಥ ಎಲ್ಲ ಈ ಒಂದು ಮನಸ್ಸಿನ ಒಳಗಡೆ ಇರುವಂಥ ಶತ್ರುಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಅಳಿಸಿ ಹಾಕಿ ಒಳಗಡೆ ತನ್ನಲ್ಲಿ ತಾನೇ ಪ್ರತಿಷ್ಠಾಪಿತವಾಗ್ತಾನೆ. ಆವಾಗ ಒಳಗಡೆನೂ ಇರೋದು ಒಬ್ಬನೇ. ಅದು ರಾಜ್ಕುಮಾರ್ಗೆ ಆಗಿತ್ತು. ಇಲ್ಲಿ ನಾವು ಏನನ್ನು ತಗೊಬೇಕು ಅಂತಂದರೆ, ಆ ಮೀನು ಸಮುದ್ರದಲ್ಲೇ ಇದೆ, ಸಮುದ್ರದ ಒಂದು ಭಾಗವೇ ಅದು ಮೀನಾಗಿದೆ ಅಲ್ವಾ. ಹೀಗೆ ಭಗವಂತ, ಇಡೀ ಸಮುದ್ರ ಭಗವಂತ ಅಂದರೆ ಅದರಲ್ಲಿ ಒಂದು ಭಾಗ ಮೀನು ಅಂತಂದರೆ, ಆ ಮೀನು ಒಳಗಡೆ ಇರೋವಂಥದ್ದು, ಮೀನು ಹೊರಗಡೆ ಇರೋವಂಥದ್ದು ಎಲ್ಲವೂ ಸಮುದ್ರವೇ ಅಂತಂತಾದರೆ, ನನ್ನೊಳಗಡೆ ಇರೋದು, ನನ್ನ ಹೊರಗಡೆ ಇರೋದು ಎಲ್ಲವೂ ಆನಂದ ಸ್ವರೂಪವೇ, ಚೈತನ್ಯ ಸ್ವರೂಪವೇ, ಎಲ್ಲವೂ ಅದೇ. ನಾನು ಅದೇ ಆಗಿದ್ದೇನೆ. ನಾರಾಯಣ ಗುರು ಏನು ಹೇಳ್ತಾರೆ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದಾಗ ಒಳಗಡೆ ಆ ಕನ್ನಡಿಯಲ್ಲಿ ಏನು ಕಾಣ್ತಾ ಇರುತ್ತೆ, ನನ್ನದೇ ಪ್ರತಿಬಿಂಬ ಕಾಣ್ತಾ ಇರುತ್ತೆ. ನನ್ನದೇ ಪ್ರತಿಬಿಂಬ ಕಾಣಿದಾಗ ಅದೇ ನೀನೇ ದೇವರಪ್ಪ, ಅದನ್ನ ಅರಿತುಕೊಬೇಕು. ನನ್ನೊಳಗಡೆ ನಾನು ಇದ್ದಾಗ ಅದು ನಾನು ಭಗವಂತನ ಸ್ವರೂಪ ಆಗ್ತೀನಿ. ಅದು ನನ್ನೊಳಗಡೆ ಇಲ್ಲದೆ ಇದ್ದಾಗ ಇವರೆಲ್ಲ ಬಂದು ಸೇರ್ಕೊಂಡಿರ್ತಾರೆ, ನನ್ನನ್ನು ಎಳೆದಾಡ್ತಾರೆ, ಕುಣಿಸ್ತಾರೆ, ಇಷ್ಟ ಬಂದಾಗೆಲ್ಲ ಕುಣಿಸ್ತಾ ಇರ್ತಾರೆ. ನಾನು ಕೋಪ ಮಾಡ್ಕೊತೀನಿ, ಭಯ ಪಡ್ತೀನಿ, ದ್ವೇಷ ಮಾಡ್ತೀನಿ, ಅಸಹ್ಯ ಪಡ್ತೀನಿ, ಜಂಬ ಕುಚ್ಕೊತೀನಿ, ಕಾಮೋದ್ವೇಗ ನನ್ನ ನಿಯಂತ್ರಣದಲ್ಲಿ ಯಾವುದೂ ಇರಲ್ಲ. ಅದೇ ನಾನು ಒಳಗಡೆ ಹೋದಾಗ, ನಾನು ಆನಂದ ಸ್ವರೂಪದಲ್ಲಿ ಮುಳುಗಿದಾಗ, ಆನಂದ ಸ್ವರೂಪದಲ್ಲಿ ಪ್ರತಿಷ್ಠಾಪಿತವಾದಾಗ ನನ್ನೊಳಗಡೆ ಇನ್ಯಾವುದೂ ಇಲ್ಲ, ಅಸೂಯೆ ಎಲ್ಲ ಅಳಿಸಿ ಹೋಗುತ್ತೆ. ನನ್ನೊಳಗಡೆ ನಾನೇ ಇರ್ತೀನಿ. ಅದನ್ನು ಕಲಿಬೇಕು ಅಂದರೆ ಒಂದಷ್ಟು ಮಹಾತ್ಮರ ಪುಸ್ತಕಗಳನ್ನು ಓದಬೇಕು. ಯಾವುದೋ ಒಂದು ಮೊಬೈಲ್ನಲ್ಲಿ ನೋಡ್ತಾ ಎಷ್ಟು ಗಂಟೆಗಳಾಗಿದೆ ಅಂತಲೂ ಗೊತ್ತಾಗಲ್ಲ ಕೆಲವೊಮ್ಮೆ. ತಿರುಗಿಸ್ತಾ ಹೋಗ್ತಾನೆ ಇರ್ತಾರೆ. ಅದರಲ್ಲಿ ಅದು ಒಳಗಡೆ ಹೋಗ್ತಾನೆ ಇರುತ್ತೆ. ಅದೇ ಒಳಗಡೆ ಬರಬೇಕಲ್ಲ. ಬೇಕಾಗಿರೋ ವಿಚಾರಕ್ಕಿಂತ ಬೇಡದಿರೋ ವಿಚಾರಗಳು ಹೆಚ್ಚು ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡ್ತವೆ. ಅದೇ ಮಹಾತ್ಮರ ಪುಸ್ತಕಗಳನ್ನು ಓದಿದಾಗ, ಮಹಾತ್ಮರ ವಿಷಯಗಳನ್ನು ತಿಳಿದುಕೊಂಡಾಗ, ನಾನು ಒಳಗಡೆ ಸಾಧನೆ ಮಾಡೋಕ್ಕೆ ಇಳಿದಾಗ
ನನ್ನೊಳಗಡೆ ಇರುವಂಥ ಆನಂದವನ್ನು, ಚೈತನ್ಯವನ್ನು ಅನುಭವಿಸುವಂಥ ಒಂದು ಪ್ರಯತ್ನ ಮಾಡಬೇಕು. ರಾಮಾಯಣ ಮಹಾಭಾರತ ಯಾತಕ್ಕೆ ಓದಬೇಕು ಅಂತಂದರೆ, ರಾಮ ಅವನು ಮರ್ಯಾದ ಪುರುಷೋತ್ತಮ, ಜೀವನದ ಆದರ್ಶವನ್ನ ಸಂಪೂರ್ಣವಾಗಿ ಪರಿಪಾಲಿಸಿದಂಥ ಮಹಾನುಭಾವ, ಒಳಗಡೆ ಆನಂದವನ್ನು ಅನುಭವಿಸ್ತಾ ಅನಂತ ಆನಂದದಲ್ಲಿ ಮಹಾಯೋಗಿ ರಾಮ. ಹೊರಗಡೆ ರಾಜನಾಗಿದ್ದ, ಒಳಗಡೆ ಮಹಾಯೋಗಿಯಾಗಿದ್ದ. ಕೃಷ್ಣನೂ ಅಷ್ಟೇನೆ, ರಾಜನಾಗಿದ್ದ ಹೊರಗಡೆ, ಒಳಗಡೆ ಮಹಾಯೋಗಿಯಾಗಿದ್ದ. ಅವರ ಮುಖ್ಯ ಉದ್ದೇಶ ಜಗತ್ ಕಲ್ಯಾಣವೇ ಆಗಿತ್ತು. ಒಳಗಡೆ ಮಹಾಯೋಗಿಯಾಗಿದ್ದ, ಆನಂದದಲ್ಲಿ ಇದ್ದ. ಅದೇ ನಮ್ಮ ಬುದ್ಧ, ಅವನು ಮಹಾರಾಜ, ಅವನು ಯಾವುದಕ್ಕೂ ಕೊರತೆ ಇರಲಿಲ್ಲ, ಅವನು ಮಹಾಯೋಗಿ ಆದ. ಅನೇಕ ಜನಗಳನ್ನು ಪರಿವರ್ತನೆ ಮಾಡ್ದ. ಒಬ್ಬ ಅಂಗುಲಿ ಮಾಲ, ಒಬ್ಬ ರಾಕ್ಷಸನನ್ನು ಬುದ್ಧನಾಗೋದು ದೊಡ್ಡ ವಿಷಯ ಅಲ್ಲ. ಅಂಗುಲಿ ಮಾಲ ಬುದ್ಧನಾಗ್ತಾನೆ, ಅದೇ ದೊಡ್ಡ ವಿಷಯ. ಎಷ್ಟೋ ಪ್ರಾಣಗಳನ್ನು ತೆಗಿತಾನೆ. ಅಂಗುಲಿಗಳು ಅಂತೇಳ್ಬಿಟ್ಟು ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಹಾರ ಮಾಡ್ಕೊಬೇಕು, 108 ಜನನ ಅಂತೇಳ್ಬಿಟ್ಟು ಕೊನೆಯದಾಗಿ ಬುದ್ಧ ಹೋಗ್ತಾನೆ, ಅಲ್ಲೇ ನಿಲ್ಲು ಅಂತ ಹೇಳ್ತಾನೆ. ಯಾಕೆ? ನಿನ್ನನ್ನು ನೋಡಿದ್ರೆ ನನಗೆ ಕೊಲ್ಲೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಅಂಗುಲಿ ಮಾಲ ಹೇಳ್ತದೆ. ಕೊಲ್ಲೋದಕ್ಕೆ ಮನಸ್ಸಾಗ್ತಾ ಇಲ್ಲ, ನೀನು ಬಂದರೆ ನಾನು ಕೊಂದಾಕ್ಬಿಡ್ತೀನಿ ಅಂತೇಳಿ. ಆಯ್ತು, ನೀನು ಕೊಲ್ಲು ನೋಡೋಣ ಅಂತ ಹೇಳ್ತೀನಿ. ಏನು ಇಷ್ಟೊಂದು ಧೈರ್ಯ ಹೇಗೆ ಬಂತು ಇವನಿಗೆ ಅಂತ ಅಂಗುಲಿ ಮಾಲ ಯೋಚನೆ ಮಾಡ್ತಾನೆ. ಸರಿ, ಹತ್ರ ಬಂದ. ನಾನು ಬರಬೇಡ ಅಂತ ಹೇಳಿದ್ರು ನೀನು ಬಂದಿದ್ದೀಯಾ, ನಿನ್ನನ್ನು ಈಗ ಮುಗಿಸ್ತೀನಿ ಅಂತೇಳಿ. ನೋಡು, ಆ ಒಂದು ಕೊಂಬೆಯನ್ನು ಕತ್ತರಿಸು ಅಂತ ಹೇಳ್ತೀನಿ. ಮರದಿಂದ ಕತ್ತರಿಸ್ತಾರೆ. ಈಗ ನಾನು ಅದನ್ನು ಆ ಕೊಂಬೆ ಜೊತೆಲಿ ಸೇರಿಸು ಅಂತ ಹೇಳ್ತೀನಿ. ಇದೇನಿದು ಇಂಥ ವಿಚಿತ್ರವಾದ ಮಾತನ್ನ ಹೇಳ್ತಾ ಇದೀಯ ನೀನು? ಆ ಕೊಂಬೆನ ಹೇಗೆ ಸೇರ್ಸಕ್ಕಾಗುತ್ತೆ? ಅದನ್ನ ಸೇರ್ಸಕ್ ನಿನಗೆ ಆಗ್ಲಿಲ್ಲ ಅಂದ್ರೆ ಅದನ್ನ ಕತ್ತರಿಸೋದಕ್ಕೆ ನಿನಗೆ ಅರ್ಹತೆ ಇಲ್ಲ. ಹಾಗಾಗಿ ಇದನ್ನ ಅರ್ಥ ಮಾಡ್ಕೋ ಅಂತ. ಅವನಿಗೆ ಆ ಕ್ಷಣದಲ್ಲಿ ಅರಿವಾಗುತ್ತೆ. ಅವನು ಬುದ್ಧನಾಗೋದಕ್ಕೆ ಹೊರಟ. ಅನೇಕ ಹಳ್ಳಿಗಳಿಂದ ಅನೇಕ ಜನಗಳನ್ನು ಹಿಂಸೆ ಪಡಿಸಿದ್ದ. ಅವರೆಲ್ಲ ಕಲ್ಲಲ್ಲಿ ಹೊಡಿತಾರೆ, ಒಡಿಸ್ಕೊಂಡ. ಇನ್ನೇನೋ ಮಾಡ್ತಾರೆ, ಹೊಡಿತಾರೆ, ಒಡಿಸ್ಕೊಂಡ. ಎಲ್ಲ ರೀತಿ ಚೀತು ಅಂತ ಉಗಿಸ್ಕೊಂಡ. ಅವನು ಎಲ್ಲ ಸಮಾಧಾನದ ಸ್ಥಿತಿಯಿಂದ ಅವನಲ್ಲಿ ಇರುವಂಥ ರಾಕ್ಷಸತ್ವವನ್ನು ಹೊರಗಡೆ ಹಾಕಿದ. ಅವನು ಮಹಾಬುದ್ಧನಾದ. ಬುದ್ಧನಾಗಿದ್ದು ದೊಡ್ಡ ವಿಷಯ ಅಲ್ಲ, ಒಬ್ಬ ರಾಕ್ಷಸ ಬುದ್ಧನಾದ. 24 ತೀರ್ಥಾಂಕರು ಅವರೆಲ್ಲ ರಾಜರೇ ಆಗಿದ್ದರು. ಮಹಾವೀರ ರಾಜರಾಗಿದ್ದ. ಅವರು ಮಹಾತ್ಯಾಗಿಗಳು ಆಗಿದ್ದಾರೆ, ಮಹಾಯೋಗಿಗಳಾಗಿದ್ದರು. ಆ ಯೋಗ ಮಾರ್ಗದಲ್ಲಿ ಅಂಥವರನ್ನು ಅನುಸರಿಸಬೇಕು. ಅಂಥವರನ್ನು ಅನುಸರಿಸಿದಾಗ ಒಮ್ಮೆ ಅಬ್ರಾಹಂ ಲಿಂಕನ್, ಅಮೇರಿಕದ ಅಧ್ಯಕ್ಷರು ಯಾವುದೋ ಒಂದು ಮೀಟಿಂಗ್ಗೆ ಹೋಗ್ತಾ ಇದ್ದಾಗ ಒಂದು ಹಂದಿ ಒಂದು ಕೊಚ್ಚೆ ಮೋರಿಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇತ್ತು. ಆ ಕಾರನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ಎಳೆದು, ಅವನೇ ಸ್ವತಃ ತಾನೇ ಎಳೆದು ಆ ಹಂದಿಯನ್ನು ಆ ಕಷ್ಟದಿಂದ ಪಾರು ಮಾಡ್ದ. ನಾವು ಒಂದು ದಾರಿಯಲ್ಲಿ ನಡೆಯುವಾಗ ಒಂದು ಕಲ್ಲು ಬಿದ್ದಿತ್ತು ಅಂದರೆ ಪಕ್ಕಕ್ಕೆ ಹಾಕುವಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಬೇಕು. ಹಂದಿಯನ್ನು ಹೇಗೆ ಉಳಿಸೋದ್ನೋ ಅಬ್ರಾಹಂ ಲಿಂಕನ್ನು, ಹಾಗೆ ನಾವು ಯಾವುದೋ ಒಂದು ಪ್ರಾಣಿ ಕಷ್ಟದಲ್ಲಿದ್ದಾಗ ಅದಕ್ಕೆ ಧಾವಿಸಿ ಹೋಗಬೇಕು. ಆವಾಗ ಅವನು ಹುಟ್ಟಿದಾಗಲಿಂದ ಅವನು ಸಸ್ಯಾಹಾರಿಯಾಗಿದ್ರೂ ಸಹ ಅವನಲ್ಲಿ ಅನೇಕ ಹಿಂಸೆಗಳಿಂದ ತುಂಬಿರುತ್ತೆ. ಆ ಹಿಂಸೆಗಳನ್ನು ಇಟ್ಕೊಂಡು ಅವನು ಮಹಾಯೋಗಿ ಆಗಲಿಕ್ಕಾಗಲ್ಲ. ಅನೇಕ ವರ್ಷಗಳು ತಪಸ್ಸು ಮಾಡಿರ್ಬೋದು. ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳು ಅವನನ್ನು ವಿಕಾಸದೆಡೆಗೆ ಎಳ್ಕೊಂಡು ಹೋಗುತ್ತೆ ಅಲ್ವಾ? ಉತ್ತಮ ವಿಚಾರಗಳನ್ನು ಆಚಾರದಲ್ಲಿ ಬೆರೆಸ್ತಾ ಹೋಗ್ಬೇಕು.
ಅದೇ ಈಗ ಅವನಿಗೆ ಅದೇ ಅಬ್ರಾಹಂ ಲಿಂಕನ್ಗೆ ಆ ಕಷ್ಟದಲ್ಲಿರುವಂಥ ಹಂದಿಯನ್ನು ಸೇವ್ ಮಾಡಿದ್ದಕ್ಕೆ ಅವನಿಗೆ ಎಷ್ಟೋ ಸಂತೋಷ ಆಯಿತು. ಸಣ್ಣ ಸಣ್ಣ ವಿಷಯಗಳೇ ಅದು ವಿಕಾಸದೆಡೆಗೆ ಹೇಳ್ಕೊಂಡೋಗುತ್ತೆ. ನಮ್ಮ ಮನಸ್ಥಿತಿನ ಆ ರೀತಿ ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗಾಗಿ ದೊಡ್ಡ ದೊಡ್ಡದಾಗಿ ಏನು ಮಾಡಬೇಕಾದ ಅವಶ್ಯಕತೆ ಸಣ್ಣ ಸಣ್ಣ ವಿಷಯಗಳನ್ನು ಮಾಡಿದ್ರು. ಮನೆಯಲ್ಲಿ ನಾನು ಇವತ್ತೊಂದು ದಿವಸ ನನ್ನ ಹೆಂಡತಿ ಏನೇ ಬೈದ್ರು ನಾನು ಸಂತೋಷವಾಗಿರ್ತೀನಿ, ಜಗಳ ಆಡೋದಿಲ್ಲ, ನಾನು ಮರು ಮಾತಾಡೋದಿಲ್ಲ. ಇವತ್ತೊಂದು ದಿವಸ ನಾನು ಮೌನವಾಗಿರ್ತೀನಿ, ಇವತ್ತೊಂದು ದಿವಸ ನನ್ನ ಮಕ್ಕಳ ಜೊತೆಲಿ ನಾನು ಖುಷಿಯಾಗಿರ್ತೀನಿ, ನಗ್ನಗ್ತಾ ಏನು ಹೇಳಿದ್ದನ್ನು ಎಲ್ಲ ನಗ್ನಗ್ತಾ ಕೇಳ್ತೀನಿ. ಇದನ್ನ ಈ ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾಗೆ ಅದು ವಿಕಾಸದೆಡೆಗೆ ಕರ್ಕೊಂಡು ಹೋಗುತ್ತೆ. ಉತ್ತಮ ಪರಿವರ್ತನೆ ವಿಕಾಸದ ಹಾದಿ. ಹಾಗೆ ಈಗ ಸ್ವಾಮಿ ವಿವೇಕಾನಂದರು ಇರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ರಾಮಕೃಷ್ಣ ಪರಮಹಂಸರು ಇರ್ಬೋದು, ಇವ್ರಿಗೆಲ್ಲ ಪರಿಪೂರ್ಣವಾಗಿ 100ಕ್ಕೆ 100 ಭಾಗ ಮನಸ್ಸು ನಿರ್ಮಲವಾಗಿರುತ್ತೆ. ಅದೆಲ್ಲ ಇದೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ. ಅವರಲ್ಲಿ ಯಾರು ಒಳಗಡೆ ಯಾರು ಇರಲ್ಲ, ಇವ್ಯಾವು ಖಾಲಿ ನಮ್ಮ ಒಳಗಡೆ ಮಾತ್ರ ಎಲ್ಲ ಇರುತ್ತೆ. ನಾವು ಇದನ್ನ ತೆಗಿಯಕ್ಕೆ ಪ್ರಯತ್ನ ಆಗ್ಬೇಕು ಅಂದ್ರೆ ಸಣ್ಣ ಸಣ್ಣ ಸಂಗತಿಗಳಿಂದ ಅದನ್ನ ವಿಕಾಸದೆಡೆಗೆ ಹೋಗ್ಬೇಕು. ಹಾಗಾಗಿ ಯೋಗ ಹೇಳುವಂಥದ್ದು ಕೊನೆಯ ಒಂದು ಅರ್ಥ ಏನು ಅಂದರೆ ನಿರ್ವಿಕಲ್ಪ ಸಮಾಧಿ ಅಂತೇನು ಕರಿತೀವಿ, ಅದು ಅನಂತ ಆನಂದ, ಅನಂತ ಚೈತನ್ಯ, ಅದು ಇರೋ ಅದನ್ನು ಆನಂದವನ್ನು ಅನುಭವಿಸೋದಕ್ಕೆ ನಾವು ಬಂದಿರೋದಿಲ್ಲಿ. ಇಲ್ಲಿ ಒಂದು ಯಾತ್ರೆ ಮೂಲಕ ಈ ಶರೀರವನ್ನು ಹೊತ್ತು ಬಂದಿದ್ದೀವಿ, ಆಯಿತಾ. ಅನೇಕ ಜನ್ಮಗಳಿಂದ ಅನೇಕ ಶರೀರಗಳನ್ನು ಹೊತ್ತು ತಂದಿದ್ದೀವಿ. ಹೇಗೆ ಒಂದು ಶರ್ಟನ್ನು ತೆಗೆದು ಬೇರೆ ಶರ್ಟ್ ಬದಲಾಯಿಸಿದ ಹಾಗೆ ಜನ್ಮಗಳನ್ನು ಪಡಿತಾ ಇದ್ದೀವಿ. ಹಾಗಾಗಿ ನಾನು ಈ ಜಗತ್ತಿಗೆ ಒಂದು ವಿಸಿಟ್ ಕೊಟ್ಟಿದ್ದೀನಿ, ಇನ್ನೂ ಅನೇಕ ವಿಸಿಟ್ಗಳನ್ನು ಕೊಡ್ತೀನಿ. ನಾನು ಅನೇಕ ಜನ್ಮಗಳಿದ್ದಾವೆ. ಅಲ್ಲ, ಈ ಜಗತ್ತಿನಿಂದ ಬೇರೆ ಏನಲ್ಲ, ಬಟ್ಟೆ ಬದಲಾಯಿಸ್ತಾ ಇದ್ದೀನಿ ಅಷ್ಟೇ. ಈ ಶರೀರ ಹೋದ್ಮೇಲೆ ಇನ್ನೊಂದು ಶರೀರವನ್ನು ಪಡ್ಕೊಳ್ತೀವಿ. ಹಾಗಾಗಿ ಉತ್ತಮ ಸಂಸ್ಕಾರ ಪಡ್ಕೊಂಡ್ರೆ ಉತ್ತಮ ಶರೀರ ಸಿಗುತ್ತೆ. ದುಷ್ಟ ಇವರೆಲ್ಲ ಒಳಗಡೆ ಜಾಸ್ತಿ ಬೆಳೆಯಕ್ ಬಿಟ್ಕೊಂಡ್ರೆ ಅಲ್ಲ, ಆಂತರ್ಯದಲ್ಲಿ ಇದೆಲ್ಲ ಇವರೆಲ್ಲ ಬೆಳೆದು ಇದಾದ್ರೆ ನಾನು ಹುಡ್ತಾ ಇರ್ತೀನಿ, ಮತ್ತೆ ಮನುಷ್ಯನಾಗಿ ಹುಡ್ತೀನೋ ಪ್ರಾಣಿಯಾಗಿ ಹುಡ್ತೀನೋ ಹೇಗೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ನಾನು ಹುಟ್ಟಿದ್ದೀನಿ ಅಂತಂದ್ರೆ ನನ್ನ ಹಿಂದೆ ಅನೇಕ ಋಷಿಮುನಿಗಳು, ಅನೇಕ ಸಾಧು ಸಂತರು ಆ ದಿವ್ಯವಾದ ಒಂದು ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಆ ದಿವ್ಯವಾದಂಥ ಒಂದು ಆನಂದವನ್ನು ಅನುಭವಿಸಿರೋ ಅಂಥ ಅನೇಕ ಸಂತರಿದ್ದಾರೆ. ಅಂಥವರ ಮಾರ್ಗದಲ್ಲಿ ನಡೆದು ನನ್ನೊಳಗಡೆ ಆನಂದವನ್ನು ನಾನು ಅನುಭವಿಸಿ ಮುಂದಿನ ಜನ್ಮಕ್ಕೂ ಆ ಆನಂದವನ್ನೇ ಕೊಂಡೊಯ್ತೀನಿ ಅನ್ನೋ ಒಂದು ಸಂಕಲ್ಪ ನಾವು ದೃಢವಾಗಿ ಮಾಡ್ಕೊಳ್ಬೇಕು. ಹೌದು. ಹಾಗಾಗಿ ಸಂಕಲ್ಪ ಮಾಡೋದಷ್ಟೇ ಅಲ್ಲ, ಅದರಂತೆ ಪ್ರಯತ್ನ ನಿರಂತರವಾಗಿರಬೇಕು. ಸಾಧನೆ ಮಾಡಬೇಕು, ಒಂದು ಸ್ವಲ್ಪ ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಉತ್ತಮ ಕರ್ಮಗಳನ್ನು ಮಾಡಬೇಕು. ಸಣ್ಣದಾಗಿ ಕೆಲವೊಂದು ಅಭ್ಯಾಸಗಳಿಂದ ತಕ್ಷಣವಾಗಿ ನಾವು ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲದೆ, ಅದೇ ದುರಾಭ್ಯಾಸ ಏನೋ ಒಂದಿರುತ್ತೆ ಅಂತ ಇಟ್ಕೊಳ್ಳಿ. ಕುಡಿಯೋ ಅಂತ ಒಂದು ಅಭ್ಯಾಸ 21 ದಿವಸ ಬಿಡ್ತೀನಿ ನಾನು ಅನ್ನೋದೊಂದು ದೃಢವಾದ ಸಂಕಲ್ಪ ಮಾಡಿಕೊಂಡ್ರೆ 21 ದಿವಸದಲ್ಲೇ ಅದು ಕಣ್ಮರೆ ಆಗ್ಬಿಡುತ್ತೆ. 21 ದಿವಸ ಆ ಒಂದು ಪದಾರ್ಥವನ್ನು ಸೇವಿಸೋದ್ ಬದಲು ಒಳ್ಳೆ ಜ್ಯೂಸ್ ಕುಡಿಬಹುದು. 1 ಲೋಟ ಅಲ್ಲ 2 ಲೋಟ ಜ್ಯೂಸ್ ಕುಡೀರಿ. ಹೀಗೆ ಒಂದೊಂದು ಸಣ್ಣ ಕುಡಿಯುವಂಥದ್ದು ಅಭ್ಯಾಸ ಒಂದೇ, ಆದರೆ ಕುಡಿಯೋ ವಸ್ತುವನ್ನ ಬದಲಾಯಿಸುವಂಥದ್ದು. ಸಣ್ಣ ಸಂಕಲ್ಪಗಳನ್ನು ಮಾಡಿಕೊಂಡು ಸಣ್ಣ ಸಂಕಲ್ಪಗಳು ನಮಗೆ ದೃಢವಾಗ್ತಾ ಹೋಗುತ್ತೆ. ನಮ್ಮ ಜೀವನ ವಿಕಾಸ ಒಂದು ಆರೋಗ್ಯನೂ ಸುಧಾರಿಸುತ್ತೆ, ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಉತ್ತಮ ಆರೋಗ್ಯ ಸಿಗುತ್ತೆ. ಉತ್ತಮ ಆರೋಗ್ಯ ಸಿಕ್ಕಿದ್ರೆ ಸಂತೋಷ ತನ್ನಂತಾನೇ ಸಿಗುತ್ತೆ. ಈ ದುಶ್ಚಟಗಳಿಂದ ದೂರ ಆಗಲಿಕ್ಕೆ ಒಳ್ಳೆಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳುವಂಥದ್ದು. ಹೀಗೆ ಸದಾ ಆನಂದವಾಗಿ ನಿಮ್ಮ ಜೀವನ ತುಂಬಿರಲಿ ಅಂತ ಭಾವಿಸುತ್ತಾ ನಿಮ್ಮ ಜೀವನ ಸುಂದರದೆಡೆಗೆ, ಆನಂದದೆಡೆಗೆ ಧಾವಿಸಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ
ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಸಮಸ್ತ ಹಾಂ, ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ಸದಾಕಾಲ ಇರಲಿ ಸಿಗಲಿ ಅಂತ ಹಾರೈಸ್ತಾ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ.